आनंदतीर्थ भगवत्पादाचार्य गुरुभ्यो नमः। हरि ओम। जगत्यजो खंडगुणोर्मंडलः सदोदितो ज्ञानमरीचिमाली स्वभक्तहार्दोच्चतमो निहंता व्यासावतारो हरिरात्मभास्करः नरसिंहोऽखिलाज्ञानमतध्वान्तदिवाकरः जगत्यमितसज्ञान सुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुकोऽपि वाग्मी जडमतिरपि जन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽवस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैः पदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ती भातश्री जगतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपोविद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्त्वशेषसन्मङ्गलानि भवन्तु। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಮನಿತು ಪೀಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖಕೃತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಗು ನಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಪೂರ್ವಶ್ಲೋಕಾಂತ ಭಾಗದಲ್ಲಿ ಅತ್ಯಂತ ಪರಮ ಮಂಗಳಕರವಾದಂತಹ ಸರ್ವೋತ್ಕೃಷ್ಟವಾದ ಭಗವಂತನ ಮಹಿಮೆಗಳನ್ನು ಅವನ ಗುಣಗಳನ್ನು ತತ್ವಗಳ ಮುಖಾಂತರ ಅದ್ಭುತವಾದ ರೀತಿಯಲ್ಲಿ ವರ್ಣಿತವಾದಂತಹ ಶ್ರೇಷ್ಠವಾದಂತಹ ಗ್ರಂಥ ಮಹಾನುಭಾವರಾದ ಜಗನ್ನಾಥದಾಸರಿಂದ ರಚಿತವಾದಂತಹದ್ದು ಶ್ರೀ ಹರಿಕಥಾಮೃತ ಸಾರ. ಅಂಥ ಹರಿಕಥಾಮೃತದ ಸಾರವನ್ನು ಚಿಂತನೆಯನ್ನು ಮಾಡ್ತಾ ನಿನ್ನೆಯ ದಿವಸ ಮಂಗಳ ಪದ್ಯವಾದಂತಹ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅನ್ನುವ ಪದ್ಯವನ್ನು ಚಿಂತನೆ ಮಾಡಿದ್ವಿ. ಆ ಚಿಂತನೆಯ ಮುಂದುವರೆದ ಭಾಗವನ್ನು ಇವತ್ತಿನ ದಿವಸ ಅನುವಾದವನ್ನು ಮಾಡುವ ಪ್ರಯತ್ನ ಮಾಡ್ತೇನೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿಯ ಕೈಯಿಂದಲೂ ಕೂಡ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಪೂಜಿತನಾದಂತಹ ಸರ್ವೋತ್ತಮನಾದಂತಹ ಭಗವಂತ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖವೆನುತ ಜೀವೋತ್ತಮನಾದಂತಹ ಚತುರ್ಮುಖ ಬ್ರಹ್ಮದೇವರಿಂದ ಹಾಗೂ ಮುಖ್ಯ ಪ್ರಾಣದೇವರಿಂದ ಮುಂದೆ ಎಲ್ಲ ಹೇಳಬೇಕಾದಾಗ ನೋಡ್ರಿ ಇಂದ್ರ ಶಬ್ದವನ್ನು ಸೇರಿಸ್ತಾ ಹೋಗ್ತಾರೆ. ಫಣೀಂದ್ರ ವೀಂದ್ರ ಭವ ಇಂದ್ರ ಹೀಗೆಲ್ಲ ಸೇರಿಸ್ತಾ ಹೋಗ್ಬೇಕಾದಾಗ ಇದರಿಂದಲೂ ಒಂದು ಚಿಂತನೆ ಬರುತ್ತೆ ನಮಗೆ. ಏನು ಅಂದರೆ ಇಂದ್ರ ಅಂದರೆ ಒಡೆಯ ಅಂತ ಅರ್ಥ. ನೀವು ಇಡೀ ಜಗತ್ತಿನಲ್ಲಿ ಯಾರನ್ನೆಲ್ಲ ಒಡೆಯ ಅಂತ ಕರೆಸ್ತಾ ಇದ್ದೀರೋ, ಇಂದ್ರಲೋಕಕ್ಕೆ ಒಬ್ಬರು, ಕೈಲಾಸಕ್ಕೊಬ್ಬರು, ಸತ್ಯಲೋಕಕ್ಕೊಬ್ಬರು, ಇಡೀ 14 ಲೋಕಗಳಿಗೆ ಚತುರ್ಮುಖ ಬ್ರಹ್ಮದೇವರು ಒಡೆಯರೇ. ಎಲ್ಲ ಜಗತ್ತಿಗೆ ಒಡೆಯರು ಅಂತ ಇಂದ್ರರು ಅಂತ ನೀವು ಯಾರನ್ನೆಲ್ಲ ಕರೀತಾ ಇದ್ದೀರೋ
ಆ ಎಲ್ಲ ಇಂದ್ರರು ಸೇರಿ ಒಟ್ಟಿಗೆ ಸ್ತೋತ್ರ ಮಾಡ್ತಾರೆ. ಇದರಿಂದ ತಿಳ್ಕೊಂಡ್ರೆ ನಿಜವಾದ ಇಂದ್ರ ಯಾರು ಅಂದ್ರೆ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ನಾರಾಯಣನೇ ನಿಜವಾದಂತಹ ಇಂದ್ರ. ಇಂದ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಇದು ಪರಮೈಶ್ವರಿ ಅಂತ ಧಾತು. ಅಂದ್ರೆ ಎಂದೆಂದಿಗೂ ನಾಶವಾಗದೇ ಇರುವಂತಹ, ನೋಡ್ರಿ, ಇಂದ್ರ ಅಂದ್ರೆ ಎಂದೆಂದಿಗೂ ನಾಶವಾಗದೇ ಇರುವಂತಹ ಐಶ್ವರ್ಯವುಳ್ಳವರು ಯಾರೋ ಅವರೇ ನಿಜವಾದ ಇಂದ್ರರು ಅಂತ ಅರ್ಥ. ಇಂದ್ರ ಶಬ್ದಕ್ಕೆ ವಾಚ್ಯರು ಯಾರು ಅಂದ್ರೆ ಅರ್ಥ ಏನು? ಇಂದ್ರ ಶಬ್ದಕ್ಕೆ ಇದು ಪರಮೈಶ್ವರ್ಯೇ, ಎಂದೆಂದಿಗೂ ನಾಶವಾಗದೇ ಇರುವ ನಿರವಧಿಕವಾದ ಐಶ್ವರ್ಯವುಳ್ಳವನು. ಇಂದ್ರದೇವರ ವಿಚಾರದಲ್ಲಿ ನಾವು ನೋಡಬೇಕಾದಾಗ, ದೂರ್ವಾಸರ ಶಾಪ ಕೊಟ್ಟಾಗ, ಇನ್ನಿತರ ಅನೇಕ ಸಂದರ್ಭಗಳಲ್ಲಿ ತಮ್ಮ ಸ್ಥಾನಮಾನಗಳನ್ನು ಕಳೆದುಕೊಂಡ ಕಥೆ ಕೇಳ್ತೀವಿ. ಇನ್ನ ರುದ್ರದೇವರ ವಿಚಾರ ಬಂದಾಗಲೂ ಕೂಡ ಕೈಲಾಸ ಪರ್ವತಕ್ಕೆ ಕುತ್ತು, ಅವರಿಗೆ ಕುತ್ತು ಬಂದಾಗ ಭಗವಂತ ಬಂದು ಅವರನ್ನ ಸಂರಕ್ಷಣೆ ಮಾಡಿದ ಕಥೆಯನ್ನು ಕೇಳ್ತೀವಿ. ಇನ್ನು ಚತುರ್ಮುಖ ಬ್ರಹ್ಮದೇವರಿಗೆ ನಿಜವಾದ ಐಶ್ವರ್ಯ ಅಂದ್ರೆ ಅವರು ಯಾವತ್ತಿಗೂ ಭಗವಂತನ ವಿರುದ್ಧವಾದ ಸಂಕಲ್ಪ ಮಾಡೋದೇ ಇಲ್ಲ. ಆದರೂ ಕೂಡ 14 ಲೋಕಕ್ಕೆ ಅಧಿಪತಿಗಳಾದ ಆದರೂ ಕೂಡ ಅವರ ಐಶ್ವರ್ಯ ಒಂದಲ್ಲ ಒಂದು ದಿವಸ ನಾಶವಾಗುವಂತಹದ್ದು. ಅದು ಸತ್ಯಲೋಕವಾಗಿರಬಹುದು, ಸ್ವತಃ ತಮ್ಮ ದೇಹವಾಗಿರಬಹುದು. ಬ್ರಹ್ಮದೇವರಿಗೂ ದೇಹ ನಾಶ ಉಂಟು. ಹಾಗಾಗಿ ಇವರು ಯಾರೂ ಕೂಡ ನಿಜವಾದ ಇಂದ್ರರಲ್ಲ. ನೀವೆಲ್ಲ ಯಾರ್ಯಾರನ್ನ ಜಗತ್ತಿನಲ್ಲಿ ಇಂದ್ರರು ಅಂತ ಹೇಳ್ತಾ ಇದ್ದೀರೋ ಆ ಎಲ್ಲ ಇಂದ್ರರಿಂದಲೂ ಕೂಡ ವಿನೂತ ವಿಶಿಷ್ಟವಾದಂತಹ ಗುಣಗಳಿಂದ ಭಗವಂತ ಸ್ತುತ್ಯನಾಗಿದ್ದಾನೆ. ಅದನ್ನು ಹೇಳಬೇಕಾದಾಗ ನಿರವಧಿಕವಾದ ಐಶ್ವರ್ಯವುಳ್ಳ ಭಗವಂತ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಬರುತ್ತಲ್ಲಿ. ಇವರೆಲ್ಲ ಐಶ್ವರ್ಯ ನಾಶವಾಯಿತು, ಭಗವಂತನ ಐಶ್ವರ್ಯ ನಾಶವಾಗ್ಲಿಲ್ಲ ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಸಂಪತ್ತಿಗೆ ಅಭಿಮಾನಿಯಾದವಳು ಯಾರು? ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿ ಪ್ರತಿನಿತ್ಯ ನಿತ್ಯ ನೂತನವಾಗಿ ನಿತ್ಯ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತನ ಪಾದವನ್ನೇ ಆಶ್ರಯ ಮಾಡಿಕೊಂಡು ಪ್ರತಿನಿತ್ಯ ಪಾದ ಪೂಜೆ ಮಾಡ್ತಾ ಕೂತಿದ್ದಾಳೆ ಅಂತ ಹೇಳಿದ್ರೆ, ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಭಗವಂತನನ್ನ ಕುಳ್ಳಿರಿಸಿ ಭಗವಂತನ ಪಾದವನ್ನ ಆಶ್ರಯ ಮಾಡಿದ್ದಾಳೆ ಅಂತ ಹೇಳಿದ್ರೆ, ಸಂಪತ್ತೇ ದೇವರನ್ನ ಆಶ್ರಯಿಸಿದೆ ಅಂತ ಹೇಳಿದ ಮೇಲೆ ಭಗವಂತನ ಐಶ್ವರ್ಯ ಸಂಪತ್ತು ಎಂದೆಂದಿಗೂ ನಾಶವಾಗುವುದಿಲ್ಲ. ಹಾಗಾದರೆ ಎಲ್ಲ ಇಂದ್ರರಿಗೂ ನಿಜವಾದ ಇಂದ್ರ ಯಾರು ಅಂದ್ರೆ ಸರ್ವೋತ್ತಮನಾದ ಭಗವಂತ. ಅದನ್ನು ಕೂಡ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಾದ, ಇನ್ನೊಂದು ರೀತಿಯಾದಂತಹ ಅಲ್ಲೇ ಇಟ್ಟಿರುವ ಶಬ್ದಗಳ ಲಾಲಿತ್ಯದಲ್ಲಿ ನಾವು ಚಿಂತನೆ ಮಾಡಬಹುದು. ಇನ್ನೊಂದು ಚಿಂತನೆ, ನಿನ್ನೆಯ ಉಪನ್ಯಾಸದಲ್ಲಿ ಕಡೆಯ ಭಾಗದಲ್ಲಿ ಒಂದು ಮಾತು ಹೇಳಿದೆ. ಮಹಾನುಭಾವರಾದಂತಹ ಸರ್ವಜ್ಞ ಕಲ್ಪನೆ ಅಂತ ಪ್ರಸಿದ್ಧರಾದಂತಹ ಶ್ರೀಮದ್ ಟೀಕಾಕೃತ್ಪಾದರು ಆಚಾರ್ಯರ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಮೇರುಕೃತಿಯಾದಂತಹದ್ದು ಶ್ರೀಮನ್ ನ್ಯಾಯಸುಧಾ. ವೇದವ್ಯಾಸದೇವರ ಬ್ರಹ್ಮಸೂತ್ರಗಳಿಗೆ ಶ್ರೀಮದ್ ಆಚಾರ್ಯರು 4 ಗ್ರಂಥಗಳನ್ನು ಮೀಸಲಾಗಿಡುತ್ತಾರೆ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತೆ ಅಣುಭಾಷ್ಯ ಅಂತ. ಅದರಲ್ಲಿ ಅನುವ್ಯಾಖ್ಯಾನಕ್ಕೆ ಬಹಳ ಪ್ರಸಿದ್ಧವಾದಂತಹ ಟೀಕೆ ಅಂತ ಹೇಳಿದ್ರೆ ಶ್ರೀಮನ್ ನ್ಯಾಯಸುಧಾ. ಆ ಶ್ರೀಮನ್ ನ್ಯಾಯಸುಧೆಯ ಮಂಗಳ ಪದ್ಯದಲ್ಲಿ ಟೀಕಾಕೃತ್ಪಾದರು ಶ್ರಿಯಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶುದ್ಧ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವಧ್ಯತಮಸೇ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಂನಾಯ ಸ್ಮೃತ ಹೃದಯ ದೀಪ್ತಾಯ ಹರಜೇ. ಶ್ರೀಮನ್ ನ್ಯಾಯಸುಧೆಯ ಮಂಗಳಾಚರಣೆಯ ಪದ್ಯ, ಮಂಗಳಾಚರಣೆಯ ಶ್ಲೋಕ. ಈ ಶ್ಲೋಕಕ್ಕೆ ವ್ಯಾಸರಾಜರು, ಟೀಕಾಕೃತ್ಪಾದರ ಶ್ಲೋಕಕ್ಕೆ ವ್ಯಾಸರಾಜರು, ಮಂತ್ರಾಲಯ ಪ್ರಭುಗಳು, ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಯಾದವಾರ್ಯರು, ಸತ್ಯನಾಥರು ಇಂತಿಂಥ ಮಹಾನುಭಾವರುಗಳು ಅರ್ಥವನ್ನ ಹೇಳಲಿಕ್ಕೆ ನಾವೇ ಪ್ರಯತ್ನ ಪಡ್ತೀವಿ ಅಂತ ಅವರೇ ಹೇಳಿದ ಮೇಲೆ ನಾವೆಲ್ಲ ಹೇಳಲಿಕ್ಕೆ ಕೂತಿದ್ದೀವಿ ಅಂದ್ರೆ ಏನೋ ಒಂದಿಷ್ಟು ಸಣ್ಣ ಅತಿ ಸಣ್ಣದಾದ ಒಂದು ಚಿಕ್ಕದಾದ ಪ್ರಯತ್ನ. ಈ ಒಂದು ಶ್ಲೋಕ ಇದು ಸರ್ವತೋಮುಖವಾಗಿರುವಂತಹ ಶ್ಲೋಕ. ನಾನು ಯಾವಾಗಲೂ ಸಾಮಾನ್ಯ ಹೇಳ್ತಿರ್ತೀನಿ, ಜನ್ಮಾದ್ಯಸ್ಯ ಗತೋನ್ವಯಾತ್ ಈ ಶ್ಲೋಕ, ನಾರಾಯಣಂ ಸರಗುರುಂ ಜಗದೇಕನಾಥಂ, ಇನ್ನು ಅನೇಕ ಶ್ಲೋಕಗಳು, ಆಚಾರ್ಯರ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ, ಇವೆಲ್ಲ ಶ್ಲೋಕಗಳಿಗೆ ಅರ್ಥ ಹೇಳಲಿಕ್ಕೆ ಅಂತ ಕುತ್ಕೊಂಡ್ವಿ ಅಂತಂದ್ರೆ ಜನ್ಮ 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 ಕಳೆದರೂ ಕೂಡ ಸರ್ವಾತ್ಮನ ಮುಗಿಯುವಂತಹದ್ದಲ್ಲ. ಅದೇ ರೀತಿಯಾಗಿ ಆ ಒಂದು ಪಟ್ಟಿಯಲ್ಲಿ ಸೇರುವಂತಹದ್ದು ಇನ್ನೊಂದು ಶ್ಲೋಕ ಅಂತ ಹೇಳಿದ್ರೆ ಟೀಕಾಕೃತ್ಪಾದರ ಶ್ರೇಯಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ಅನ್ನುವಂತಹ ಮಂಗಳ ಶ್ಲೋಕ.
ಈ ಶ್ಲೋಕವನ್ನು ಪೂರ್ಣವಾಗಿ ನಾನು ಅರ್ಥ ಬಿಡಿಸಲಿಕ್ಕೆ ನಾನು ಇಲ್ಲಿ ಕೂತದ್ದಲ್ಲ. ನನಗೆ ವಿಷಯ ಇರೋದು ಹರಿಕಥಾಮೃತ ಸಾರ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಸಂಗ್ರಹ ಮಾಡೋ ಪ್ರಯತ್ನ ಮಾಡೋಣ. ಈ ಶ್ಲೋಕಕ್ಕೆ ಅನೇಕ ರೀತಿಯಾಗಿ ಅರ್ಥವನ್ನು ಹೇಳಲಿಕ್ಕೆ ಬರುವಂತಹದ್ದು ಅನ್ನೋ ವಿಚಾರವಂತೂ ಎಲ್ರಿಗೂ ತಿಳಿದಿದೆ. ಇಲ್ಲಿ ಈ ಶ್ಲೋಕದಲ್ಲಿ ಟೀಕಾಕೃತ್ಪಾದರು ಭಗವಂತನ ಅನಿರುದ್ಧಾದಿ ಪಂಚರೂಪಗಳನ್ನು ಚಿಂತನೆ ಮಾಡಿದ್ದಾರೆ ಅಂತ ನಾವೊಂದು ಚಿಂತನೆ ಇಟ್ಕೊಳ್ಬಹುದು. ಭಗವಂತನ ರೂಪಗಳಲ್ಲಿ ಚತುರ್ವ್ಯೂಹ, ಪಂಚವ್ಯೂಹ, ದಶವ್ಯೂಹ, ಚತುರ್ವಿಂಶತಿ ವ್ಯೂಹ, ಏಕಪಂಚಾಶತ್ ವ್ಯೂಹ, ಹೀಗೆ ವ್ಯೂಹ ಕ್ರಮಗಳನ್ನು ತಿಳಿಸ್ಕೊಡ್ತಾರೆ. 4 ರೂಪದ್ದು, 5 ರೂಪಗಳ ಒಂದು ಗುಂಪು. ವ್ಯೂಹ ಅಂದ್ರೆ ಒಂದು ಗುಂಪು ಅಂತ ಅರ್ಥ. 4 ರೂಪದ್ದು ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಪಂಚರೂಪಗಳು ಅಂದ್ರೆ ನಾರಾಯಣ, ಸಂಕರ್ಷಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ಕಡೆ ಅಂತ ಹೇಳಿದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಇದು ಪಂಚವ್ಯೂಹ. 10 ಅಂದ್ರೆ ದಶಾವತಾರಗಳು. ಚತುರ್ವಿಂಶತಿ ವ್ಯೂಹ ಅಂದ್ರೆ ಕೇಶವಾದಿ ನಾಮಗಳು. ಏಕಪಂಚಾಶತ್ ಅಂದ್ರೆ ಅಜ ಆನಂದಾದಿಗಳು. 100 ರೂಪಗಳು, 1000 ರೂಪಗಳು ಅಂದ್ರೆ ವಿಷ್ಣು ಸಹಸ್ರನಾಮದ್ದು. ಹೀಗೆ ಅದು ಅನಂತ ರೂಪಗಳ ತನಕ ಹೋಗ್ತಾನೆ ಹೋಯ್ತು ಒಂದೊಂದು ಗುಂಪುಗಳು ಅಂತ. ಅದರಲ್ಲಿ ಟೀಕಾಕೃತ್ಪಾದರು ಈ ಶ್ಲೋಕದಲ್ಲಿ ಪಂಚರೂಪಿ ಭಗವಂತನ ಚಿಂತನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ನಾವೆಲ್ಲರೂ ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ಪರ್ಯಂತ ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಈ ಪಂಚರೂಪಿ ಭಗವಂತನ ಚಿಂತನೆ ಮಾಡಲಿಕ್ಕೇ ಬೇಕು ಅಂತ ಶಾಸ್ತ್ರಗಳು ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಎಲ್ಲದರಲ್ಲೂ ಈ ಭಗವದ್ ರೂಪಗಳ ಕಾರ್ಯ ಇದ್ದೇ ಇದೆ. ಅದು ಯಾವುದೇ ಕಾರ್ಯ ಆಗಿರಬಹುದು, ಅಲ್ಲಿ ಈ ಪಂಚರೂಪಗಳ ಕಾರ್ಯ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಟೀಕಾಕೃತ್ಪಾದರು ಪಂಚರೂಪಗಳನ್ನು ಸ್ತೋತ್ರ ಮಾಡಿದ್ದಾರೆ. ಎಲ್ಲಿ ಅಂತ ಕೇಳಿದ್ರೆ ಪ್ರಾರಂಭದಲ್ಲಿ ಶ್ರೀಯಪತಿ ಅಂತ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಲಕ್ಷ್ಮೀಪತಿಯಾದವನೇ, ಲಕ್ಷ್ಮೀಪತಿಗೆ ನಮಸ್ಕಾರ. ಲಕ್ಷ್ಮೀಪತಿ ಅಂತಂದ್ರೆ ನೋಡ್ರಿ, ಲಕ್ಷ್ಮೀಪತಿ ಅಂದ ತಕ್ಷಣನೇ ನಮ್ಗೆ ಯಾರು ಬರುತ್ತೆ? ಲಕ್ಷ್ಮಿಯಿಂದ ಸ್ತುತ್ಯನಾದ ಭಗವಂತನ ಅನೇಕ ರೂಪಗಳಲ್ಲಿ ಪ್ರಧಾನವಾದ ತನ್ನ ಪತಿಯಾದ ರೂಪ ಯಾವುದು? ನಾರಾಯಣ ರೂಪ. ಯಾಕಂದ್ರೆ ಪಂಚರೂಪಗಳಲ್ಲಿ ಅನಿರುದ್ಧನ ಹೆಂಡತಿ, ಪ್ರದ್ಯುಮ್ನನ ಹೆಂಡತಿಯನ್ನು ತಿಳಿಸ್ತಾ ಬಂದಾಗ ನಾರಾಯಣನ ಹೆಂಡತಿ ಯಾರು ಅಂತ ಹೇಳಿದಾಗ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಲಕ್ಷ್ಮೀಪತಿ ನಾರಾಯಣ. ಹಾಗಾಗಿ ಶ್ರೀಯಪತಿ ಅನ್ನುವ ಶಬ್ದದಿಂದ ನಮಗೆ ಲಕ್ಷ್ಮೀಪತಿಯಾದ ನಾರಾಯಣನ ಚಿಂತನೆ ಮಾಡಿದ್ರಲ್ಲಿ ಟೀಕಾಕೃತ್ಪಾದರು. ಆ ನಾರಾಯಣ ಎಂಥವನು? ಶ್ರೀಯಪತ್ತೆ ನಿತ್ಯ ಅಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾದಾಲೋಲ್ಲಾಸೋಪಹತ ಸಕಲಾಮಧ್ಯ ತಮಸೆ. ಆ ನಾರಾಯಣ ಎಂಥವನು ಅಂದ್ರೆ ಇಂಥವನು ನಾರಾಯಣನಾಗಿದ್ದಾನೆ. ಈಗ ನಾರಾಯಣ ಶಬ್ದವನ್ನ ಹೇಳಿದರು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4 ರೂಪಗಳು ಉಳಿದಿದೆ. ಆ 4 ರೂಪಗಳನ್ನು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಮುಂದಿನ ಸಾಲಿನಲ್ಲಿ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ಅಂತ ಹೇಳಿದರು. ಜಗತ್ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡದ ಜನ್ಮ ಅಂದ್ರೆ ಸೃಷ್ಟಿ. ಪಂಚರೂಪಗಳಲ್ಲಿ ಸೃಷ್ಟಿ ಮಾಡುವಂತಹ ರೂಪ ಯಾವುದು ಅಂತ ಹೇಳಿದ್ರೆ ಪ್ರದ್ಯುಮ್ನ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮೊದಲನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಸೃಷ್ಟಿ ಮಾಡುವಂತಹ ರೂಪ ಪ್ರದ್ಯುಮ್ನ ಅನ್ನುವಂತಹ ರೂಪ. ಜಗಜ್ಜನ್ಮ, ಜನ್ಮ ಅಂದ್ರೆ ಅವನ ಗುಣಕ್ಕೂ ಅವನ ವ್ಯಾಪಾರಕ್ಕೂ ಅವನಿಗೂ ಯಾವುದೇ ರೀತಿಯಾದ ಭೇದವಿಲ್ಲ. ಹಾಗಾಗಿ ಜನ್ಮ ಅಂದ್ರೆ ಜಗತ್ತಿನ ಸೃಷ್ಟಿ ಮಾಡುವವನು ಯಾರು? ಪ್ರದ್ಯುಮ್ನ ರೂಪ ಭಗವಂತ. ನಾರಾಯಣ ಆಯಿತು, ಪ್ರದ್ಯುಮ್ನ ಆಯಿತು. ಜಗಜ್ಜನ್ಮಸ್ತೇಮ, ಸ್ಥೇಮ ಅಂತ ಹೇಳಿದ್ರೆ ಸ್ಥಿತಿಕರ್ತ ಅಂತ ಅರ್ಥ. ಸ್ಥಿತಿ ಮಾಡುವಂತಹ ರೂಪ ಯಾವುದು ಅಂದ್ರೆ ಅನಿರುದ್ಧ ರೂಪ. ಅಲ್ಲಿಗೆ ನಾರಾಯಣ ಆಯಿತು, ಪ್ರದ್ಯುಮ್ನ ಆಯಿತು, ಅನಿರುದ್ಧ ಆಯಿತು. ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ. ಪ್ರಳಯ ಮಾಡುವಂತಹ ರೂಪ ಯಾವುದು ಅಂದ್ರೆ ಸಂಕರ್ಷಣ ರೂಪ. ಲಕ್ಷ್ಮೀಪತಿಯಾದ ನಾರಾಯಣ, ಸರ್ವೋತ್ತಮನಾದ ಭಗವಂತನ ಮೂಲ ರೂಪವನ್ನು ಚಿಂತನೆ ಮಾಡಿ ಇನ್ನ ಸೃಷ್ಟಿಕರ್ತವಾದಂತಹ ರೂಪ ಪ್ರದ್ಯುಮ್ನ, ಕೃತಿಪತಿಯಾದ ಪ್ರದ್ಯುಮ್ನನ ಚಿಂತನೆ. ಅನಿರುದ್ಧ ಅಂದ್ರೆ ಶಾಂತಿಪತಿಯಾದ ಅನಿರುದ್ಧ, ಜಗತ್ತಿನ ಸ್ಥಿತಿಕರ್ತನಾಗಿದ್ದಾನೆ. ಜಜಾಪತಿಯಾದ ಸಂಕರ್ಷಣ, ಪ್ರಳಯ ರಚನಾ, ಜಗತ್ತಿನ ಸಂಹಾರವನ್ನ ಮಾಡುತ್ತಾನೆ. ಜಗಜ್ಜನ್ಮಸ್ತೇವ ಪ್ರಳಯ ರಚನಾ ಶೀಲವಪುಷೆ, ಅದನ್ನೇ ಸ್ವಭಾವವಾಗಿ ಉಳ್ಳವನು. ಶೀಲವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಒಂದು ಉಳ್ಕೊಳ್ತು, ಯಾವುದು ಅಂದ್ರೆ ವಾಸುದೇವ ಒಂದು ರೂಪ ಉಳ್ಕೊಳ್ತು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ ಹೇಳಿದ್ವಿ. ವಾಸುದೇವ ಏನು ಅಂತಂದ್ರೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ, ಶ್ರೀಹರಿ ಅಂತ.
ಶ್ರೀಹರಿ ಅಂದ್ರೆ ವಾಸುದೇವ. ಹೇಗೆ ಅಂತಂದ್ರೆ ನೋಡ್ರಿ, ಹರಿ ಅನ್ನೋಂತಂದ್ರೆ ನಮ್ಮ ಎಲ್ಲ ಪಾಪಗಳನ್ನ ನಾಶಗೊಳಿಸೋದು ಅಂದ್ರೂ ಒಂದೇ, ನಮ್ಮ ಆನಂದದ ಆವಿರ್ಭಾವ ಆಗಿಸೋದು ಅಂದ್ರೂ ಒಂದೇ. ಲಿಂಗದೇಹವನ್ನ ಭಂಗ ಮಾಡಿಸಿ ನಮ್ಮ ಎಲ್ಲ ಪಾಪಗಳು, ಪ್ರಾರಬ್ಧ ಕರ್ಮಗಳು ಎಲ್ಲವನ್ನೂ ಕೂಡ ತೊಳೆದು ಹಾಕುವಂತಹ ನಮ್ಮ ಬಿಂಬ ರೂಪ ಅದು ಹರಿ ಅನ್ನಂತ ಕರೆಸ್ಕೊಳತ್ತೆ. ಅದು ಅಂದ್ರೂ ಒಂದೇ, ಎಲ್ಲವನ್ನ ಕಳೆದು ಹಾಕತ್ತೆ. ಇದರ ಅರ್ಥ ಮೋಕ್ಷ ಕೊಡತ್ತೆ ಅಂತ ಅರ್ಥ. ಸೊ ಹರಿ ಅಂತಂದ್ರೆ ವಾಸುದೇವ, ಹರಯೇ ಅಂದ್ರೆ ವಾಸುದೇವ ರೂಪಿ ಭಗವಂತನ ಚಿಂತನೆ ಬಂತು ಈ ಒಂದು ಪದ್ಯದಲ್ಲಿ. ಇದನ್ನೇ ಆದರ್ಶವಾಗಿಟ್ಟುಕೊಂಡು ಪ್ರಾರಂಭದಲ್ಲಿ, ಯಾಕಂದ್ರೆ ಕನ್ನಡದ ಸುಧಾ ಅಂತ ಮುಂದೆ ಕರೆಸ್ಕೊಳ್ಳೋದಿದೆ ಇದು. ಹಾಗಾಗಿ ಸುಧೆಯೊಳಗೆ ಎಷ್ಟೆಷ್ಟು ತತ್ವಗಳ ವಿಚಾರಗಳನ್ನು ತಿಳಿಸಿದ್ದಾರೋ ಅದನ್ನೇ ಆದರ್ಶವಾಗಿಟ್ಕೊಂಡು ನಮ್ಮ ಜಗನ್ನಾಥದಾಸರು ಕೂಡ ತಿಳಿಸಿಕೊಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಮಂಗಳ ಪದ್ಯದಲ್ಲಿ ಟೀಕಾಕೃತ್ಪಾದರು 5 ರೂಪಗಳನ್ನು ಹೇಗೆ ಚಿಂತನೆ ಮಾಡಿದರೂ, ಈ ಮಂಗಳ ಪದ್ಯದಲ್ಲೂ ಕೂಡ ನಾವು 5 ರೂಪದ ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಮೊದಲಿಗೆ ಅಲ್ಲಿ ನಾರಾಯಣನ ಚಿಂತನೆ ಮಾಡಿದ ಶ್ರೇಯಪತ್ತೆ ನಿತ್ಯ ಗಣಿತ ಪ್ರಾರಂಭದಲ್ಲಿ. ಇಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಲಕ್ಷ್ಮೀದೇವಿಯ ಕೈಯಿಂದ ಮನೋಹರವಾದ ಪಾದಗಳನ್ನ, ಲಕ್ಷ್ಮೀದೇವಿಯು ಅಂತಹ ಪಾದಗಳನ್ನು ಪೂಜೆ ಮಾಡ್ತಾ ಇದ್ದಾಳೆ ಅಂತ. ಲಕ್ಷ್ಮೀದೇವಿಯಿಂದ ಪೂಜಿತನಾದವನು ಯಾರು ಅಂದ್ರೆ ನಾರಾಯಣ ಅಂತಾರೆ. ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ನಾರಾಯಣ ಅಂತಾರೆ. ಯಾಕೆ ಅಂತ ಕೇಳಿದ್ರೆ ಇಲ್ಲೊಂದು ಯುಕ್ತಿಯನ್ನು ನಾವು ಕೊಡಬೇಕಾಗತ್ತೆ ಜೊತೆಯಲ್ಲಿ. ಏನು ಯುಕ್ತಿ ಅಂದ್ರೆ, ಯಾವುದೇ ಸ್ತ್ರೀಯಾದವಳು ಗಂಡನ ಪಾದವನ್ನ ಬಿಟ್ಟು ಇನ್ಯಾರ ಪಾದವನ್ನ ಮುಟ್ಟೋದಿಲ್ಲ, ಮುಟ್ಟಲೂಬಾರದು. ವಿವಾಹಿತಳಾದಂತಹ ಸ್ತ್ರೀ ಯಾವುದೇ ಕಾರಣಕ್ಕೂ ಪತಿಯ ಪಾದವನ್ನು ಬಿಟ್ಟು ಇನ್ಯಾರನ ಪಾದವನ್ನು ಮುಟ್ಟೋ ಹಾಗಿಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಒಬ್ಬ ಮನುಷ್ಯನ ಪಾದವನ್ನ ಪೂಜೆ ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಅದು ಯಾರದು? ನಾರಾಯಣನೇ ಆಗಿರಬೇಕು. ಹಾಗಾಗಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಅಂದ್ರೆ ನಾರಾಯಣ. ಆ ನಾರಾಯಣ ಎಂಥವನು ಅಲ್ಲಿ ಹೇಳಿದ್ರು. ಶ್ರೇಯಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಜದ ಪ್ರಭಾದಾಲೋಲ್ಲಾಸೋಪಹತ ಸಕಲಾಮಧ್ಯ ತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಂಶ, ಇದೆಲ್ಲ ವಿಶೇಷಣಗಳು ಭಗವಂತನಿಗೆ. ಎಂಥವನವನು ಇಲ್ಲಿ ಹೇಳಿದ್ರು. ನೀರಜ ಭವಾಂಡೋದಕ ಸ್ಥಿತಿ ಕಾರಣನೇ, ಅದನ್ನ ಸಂಗ್ರಹ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರು ಇಲ್ಲಿ. ಜಗಜ್ಜನ್ಮಸ್ತೇಮ ಪ್ರಳಯ ರಚನಾ ನೀರಜ ಭವಾಂಡೋದಕ ಸ್ಥಿತಿ ಕಾರಣನೇ, ಅದನ್ನ ಆದರ್ಶವಾಗಿ ಇಟ್ಕೊಂಡ್ರು. ಅಲ್ಲಿ 5 ರೂಪಗಳನ್ನು ತಿಳಿಸಿದ್ರು. ಇಲ್ಲಿ ನಾರಾಯಣ ರೂಪ ಬಂತು. ಇನ್ನ ನೀರಜ ಭವಾಂಡೋದಯ ಸ್ಥಿತಿ, ಉದಯ ಸ್ಥಿತಿ 2 ಶಬ್ದ ಬಂತು. ನಿನ್ನೆ ಹೇಳಿದೆ ಅದಕ್ಕೆ ಅರ್ಥ ಏನು ಅಂತ. ಉದಯ ಅಂದ್ರೆ ಸೃಷ್ಟಿ ಅಂತ, ಸೃಷ್ಟಿ ಅಂದ್ರೆ ಪ್ರದ್ಯುಮ್ನ ಅಂತ ಬಂತು. ಸ್ಥಿತಿ ಅಂತಂದ್ರೆ ಮತ್ತೆ ಅನಿರುದ್ಧ ಬಂತು. ಭವಾಂಡ ಉದಯ ಸ್ಥಿತಿ, ಉದಯ ಅಂದ್ರೆ ಪ್ರದ್ಯುಮ್ನ, ಸ್ಥಿತಿ ಅಂದ್ರೆ ಅನಿರುದ್ಧ. ಅಲ್ಲಿ ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ ಬಂತು. ಇನ್ನು ಉಳ್ಕೊಂಡಿತ್ತು 2, ಒಂದು ಸಂಕರ್ಷಣ, ಇನ್ನೊಂದು ವಾಸುದೇವ. ಅದೆಲ್ಲಿ ಬಂತು ಅಂತ ಕೇಳಿದರೆ ಕೈವಲ್ಯದಾಯಕ ನಾರಸಿಂಹನೇ ಅಂತ 2 ಒಂದೇ ಪದ ಅಲ್ವಾ, ಬಿಡಿಸ್ಕೊಳ್ರಿ. ಕೈವಲ್ಯದಾಯಕ ನಾರಸಿಂಹನೇ. ಯಾಕಂದ್ರೆ ಕೈವಲ್ಯದಾಯಕ ಅನ್ನೋದು ಒಂದು ವಿಶೇಷಣ ಅದು ದೇವರಿಗೆ. ಹಾಗಾಗಿ ಅಲ್ಲಿ ನಿಲ್ಲಿಸ್ಕೊಳ್ರಿ. ಅಂದ್ರೆ ಭವಾಂಡೋದಯ ಸ್ಥಿತಿ ಕಾರಣನೇ ಹೇಗೆ ನಿಲ್ಲಿಸ್ಕೊಳ್ತೀವೋ ಕೈವಲ್ಯದಾಯಕ ನಿಲ್ಲಿಸ್ಕೊಳ್ರಿ. ಮೋಕ್ಷದಾಯಕ, ಮೋಕ್ಷಪ್ರದ ಯಾರು? ವಾಸುದೇವ. ಆ ರೂಪ ಬಂತು. ಇನ್ನು ಉಳ್ಕೊಂಡಿದ್ದು ಒಂದೇ ಒಂದು ರೂಪ, ಅದ್ಯಾವುದ್ರು ಸಂಕರ್ಷಣ. ಸಂಕರ್ಷಣ ಅನ್ನುವಂಥದ್ದು ಟೀಕಾಕೃತ್ಪಾದರು ಅಲ್ಲಿ ಪ್ರಳಯ ರಚನಾ ಅನ್ನುವ ಶಬ್ದದಿಂದ ಅಲ್ಲಿ ತೋರಿಸಿಕೊಟ್ರು. ಇಲ್ಲಿ ಸಂಕರ್ಷಣ ಅನ್ನುವ ರೂಪವನ್ನ ಎಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂದ್ರೆ ನಾರಸಿಂಹನೇ ಎನ್ನುವ ಶಬ್ದದಲ್ಲಿ ತೋರಿಸಿಕೊಟ್ರು. ಅದು ಹೇಗೆ ಹೇಳ್ತೀರಾ ಆಚಾರ್ಯ ಅಂದ್ರೆ 2 ರೂಪದ್ದು ಕೆಲಸ ಒಂದೇ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಸಂಕರ್ಷಣ ಯಾವ ರೂಪ, ಯಾವ ಕಾರ್ಯಕ್ಕೆ ಪ್ರಸಿದ್ಧಿ? ಪ್ರಳಯ, ಸಂಹಾರಕ್ಕೆ. ನರಸಿಂಹದೇವರು ಸಂಹಾರ ಮಾಡೇ ಮಾಡ್ತಾರೆ. ಯದ್ರೋ ಶೋಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತಿತಾಗ್ನಿಸ್ಫುರ ಕಥ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ ಅಂತಾರೆ. ಶ್ರೀಮದಾಚಾರ್ಯರು ಹೇಳುವ ಮಾತಿದು. ಅಂದ್ರೆ ನರಸಿಂಹದೇವರ ಕಣ್ಣಿನ ಕುಡಿ ನೋಟದ ಒಂದು ಸಣ್ಣ ಕಿಡಿಯಿಂದ ಬ್ರಹ್ಮೇಶ ಶಕ್ರೋತ್ಕರಾಹ, ಬ್ರಹ್ಮಾದಿ ಎಲ್ಲ ದೇವತೆಗಳು ದೇಹನಾಶ ಅದರಿಂದಲೇ ಆಗೋದು. ಬ್ರಹ್ಮಾದಿ ದೇವತೆಗಳನ್ನು ಸುಟ್ಟು ಬೂದಿ ಮಾಡುವಂತಹ ಕಿಡಿ ನರಸಿಂಹದೇವರ ಬಲಗಣ್ಣಿನ ಅಥವಾ ಕಣ್ಣಿನ ಕುಡಿ ನೋಟದಿಂದ ಆಗುವಂತಹದ್ದು. ಆಚಾರ್ಯರು ತಾತ್ಪರ್ಯದಲ್ಲೂ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ ಸಂಹಾರ 2 ರೀತಿಯಾಗಿ, ಬ್ರಹ್ಮಾಂಡದ ಒಳಗಿನ, ಬ್ರಹ್ಮಾಂಡದ ಹೊರಗಿನ. ಬ್ರಹ್ಮಾಂಡದ ಒಳಗಿನ ಸಂಹಾರ ಕಾರ್ಯವನ್ನ
ಜಯಾಪತಿಯಾದ ಸಂಕರ್ಷಣ ರೂಪಿ ಭಗವಂತ ಮಾಡ್ತಾನೆ. ಬ್ರಹ್ಮಾಂಡದ ಹೊರಗಿನ ಕೆಲವು ದೇವತೆಗಳ ಕೆಲವುದನ್ನ ನರಸಿಂಹದೇವರೇ ಸಂಹಾರ ಮಾಡ್ತಾರೆ. ನರಸಿಂಹದೇವರೇ ಸಂಹಾರ ಮಾಡೋದನ್ನ ನರಸಿಂಹನ ಕಸ್ತುತಿಯಲ್ಲೂ ಕೂಡ ಆಚಾರ್ಯರು ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ನರಸಿಂಹದೇವರೇ ಯಮನನ್ನ, ಮಹರುದ್ರದೇವರನ್ನ, ಬ್ರಹ್ಮದೇವರನ್ನ ಇವರೆಲ್ಲರ ದೇಹವನ್ನ ಒಟ್ಟಿಗೆ ಸುಟ್ಟು ಬೂದಿಯಾಗಿ ಮಾಡ್ತಾರಂತೆ. ಲಯದಲ್ಲಿ ಅನೇಕ ಕ್ರಮಗಳಿದೆ. ಅದರಲ್ಲಿ ಒಂದು ಕ್ರಮದಲ್ಲಿ ನರಸಿಂಹದೇವರೇ ಬ್ರಹ್ಮಾಂಡದ ಹೊರಗಿನ ಇಡೀ ಎಲ್ಲವನ್ನ ಸಂಹಾರ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸಂಕರ್ಷಣ ಅದೇ ಅರ್ಥ ಬರುವ ನಾರಸಿಂಹನೇ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಶ್ರೇಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾದಾನೋಲ್ಲಾಸೋಪಹತ ಸಕಲಾಬದ್ಧ ತಮಸೇ ಜಗಜ್ಜನ್ಮಸ್ತೇವ ಪ್ರಳಯ ರಚನಾಶೀಲ ಬಪುಷೇ ನಮೋ ಅಶೇಷಾಮ್ನಾಗಿ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಅಲ್ಲಿ ಪಂಚರೂಪಗಳ ಚಿಂತನೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಅನ್ನುವ ಪದ್ಯದಲ್ಲೂ ಕೂಡ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಯಾವ ಯಾವ ಕಾರ್ಯವನ್ನ ಮಾಡುತ್ತಾರೆ ಆ ಕಾರ್ಯಗಳನ್ನು ಹೇಳುವ ಮುಖಾಂತರ ಭಗವಂತನ ಗುಣಚಿಂತನೆಯನ್ನ ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನ ಇದು ಒಂದು ರೀತಿಯಾದ ಚಿಂತನೆ. ಇನ್ನ ಕೈವಲ್ಯದಾಯಕ ನಾರಸಿಂಹನೇ, ಅದು ನಿನ್ನೆ ಹೇಳಿದೆ. ಹೇಗೆ ಅಂದರೆ ಮೋಕ್ಷ ಅನ್ನುವಂತಹದ್ದು ಎರಡು ರೀತಿಯಾದದ್ದು. ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿ. ಅನಿಷ್ಟ ನಿವೃತ್ತಿ ಮಾಡುವ ಕಾರ್ಯದಲ್ಲೇ ಮೋಕ್ಷದ ಒಂದು ಭಾಗ. ಅದಕ್ಕೆ ಕೈವಲ್ಯದಾಯಕ ನಾರಸಿಂಹನೇ ಅಂತ ದಾಸರ ಅಭಿಪ್ರಾಯ ಅಂತ ನಾವು ಒಂದು ಚಿಂತನೆ ಮಾಡಬಹುದು. ಇನ್ನೊಂದು ಕೈವಲ್ಯದಾಯಕ ನಾರಸಿಂಹನೇ ಹೇಗೆ ಕೊಡುತ್ತಿದ್ದು, ಇದು ನಾವು ಯೋಗಿಕವಾಗಿ ಈ ರೀತಿಯೆಲ್ಲ ಜೋಡಿಸಿದ್ವಿ ಸರಿ. ಆದರೆ ಕಥೆಯನ್ನ ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಸಪ್ತಮಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾಜನ ಅನುಗ್ರಹ ಮಾಡಬೇಕಾದಾಗ ಹಿರಣ್ಯಕಶಿಪುವನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಏನ್ ಬೇಕು ಅಂತೆಲ್ಲ ಕೇಳ್ತಾರೆ ನರಸಿಂಹದೇವರು. ಏನೇನು ಬೇಡ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತ ಹನುಮಂತ ದೇವರು ಕೇಳಿದ ಹಾಗೆ ಸ್ವಾಮಿ ನಿನ್ನಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತಿ ಅಭಿವೃದ್ಧಿ ಆಗಲಿ ಅಂತ ಎಲ್ಲ ಮುಗಿದ ಮೇಲೆ ನರಸಿಂಹದೇವರು ಹೇಳ್ತಾರೆ, ಬಾ ನನ್ನ ಜೊತೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಹ್ಲಾದರಾಜರು, ಸ್ವಾಮಿ ನಾನು ಮಾತ್ರ ಬಂದರೆ ಹೇಗೆ, ನನ್ನನ್ನು ನಂಬಿದಂತಹ ಸ್ನೇಹಿತರು ಭಕ್ತರು ನನ್ನನ್ನು ಅನುಕರಣ ಮಾಡುವವರು ಬಹಳಷ್ಟು ಜನ ಇದ್ದಾರೆ, ಅವರನ್ನೆಲ್ಲ ಕರೆದುಕೊಂಡು ಒಟ್ಟಿಗೆ ಬರ್ತೀನಿ. ಅಂದರೆ ನರಸಿಂಹದೇವರು ಏನು ಕರೆದ್ರೆ, ಹಾಗಾದ್ರೆ ಎಲ್ಲಿಗೆ ಕರೆದ್ರು, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ, ಕೈವಲ್ಯದಾಯಕ ನಾರಸಿಂಹನೇ. ಇದಕ್ಕೆ ಭಾಗವತ ಸ್ಫೂರ್ತಿ ಜಗನ್ನಾಥದಾಸರಿಗೆ. ನರಸಿಂಹನಿಗೂ ಮೋಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ಬೇಡ್ರಿ, ವಿತ್ ಪ್ರೂಫ್ ಕಥೆಯಲ್ಲಿ ಸೇರಿಸಿ ಭಾಗವತದ ಪ್ರೂಫ್ ಜೊತೆ ಕೊಡ್ತೀನಿ ಅಂತಾರೆ ಜಗನ್ನಾಥದಾಸರು. ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ. ಅದಾದ ಮೇಲೆ ಮುಂದೆ ಒಂದು ಶಬ್ದವನ್ನು ಇಟ್ಟಿದ್ದಾರೆ. ಏನು, ಕರುಣಿಪುದು ಯಮಗೆ ಮಂಗಳವ. ನೋಡ್ರಿ, ದೇವರ ಹತ್ತಿರ ನಮಸ್ಕಾರವನ್ನ ಮಾಡಿ ನಮಿಪೆ, ಭಗವಂತನಿಗೆ ನಮಸ್ಕಾರ ಮಾಡಬೇಕಂತೆ. ಭಗವಂತನಿಗೆ ನಮಸ್ಕಾರ ಅಂತ ಇಷ್ಟ ಮಾತ್ರ ಹೇಳಿದ್ರೆ ಭಗವಂತ ಸಂತೋಷ ಪಡೋದಿಲ್ಲ. ಅದಕ್ಕೆ ಜಗನ್ನಾಥದಾಸರು ಏನು ಮಾಡಿದ್ರು, ಭಗವಂತನ ಗುಣಚಿಂತನೆಯನ್ನೆಲ್ಲ ಮಾಡಿ ಮುಗಿಸಿ ಕಡೇದಾಗಿ ನಮಿಪೆ ಅಂತ ಹೇಳ್ತಾರೆ. ಮೊದಲಿಗೆ ನಮಿಪೆ ಅಂತ ಹೇಳ್ಬಿಟ್ಟು ಅವ್ರ ಗುಣಗಳನ್ನು ಹೇಳಿಲ್ಲ. ನಾವು ದೇವರ ಸ್ತೋತ್ರ ಮಾಡಬೇಕಾದಾಗ ನಮಗೊಂದು ಪಾಠ, ಭಗವಂತ ಎಂಥವನು, ಅವನ ಗುಣಗಳು ಎಂಥದ್ದು, ಅವನ ಕಾರ್ಯ ಎಂತಹದ್ದು, ಅವನ ಕ್ರಿಯೆ ಎಂತಹದ್ದು, ಅವನ ವಿಶೇಷಗಳು ಎಂತಹದ್ದೆಲ್ಲ ತಿಳಿದು ನಂತರದಲ್ಲಿ ನಮಸ್ಕಾರ ಮಾಡ್ರಿ, ಕಡೆಯಲ್ಲಿ ನಮಿಪೆ ಅಂತ ಶಬ್ದ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಆದರ್ಶ ದೇವರ ಹತ್ರ ಹೋಗ್ಬೇಕಾದ್ರೆ ಅದು ಕೇಳ್ಕೊಳ್ತೀವಿ, ಇದನ್ನು ಕೇಳ್ಕೊಳ್ತೀವಿ, ಎಲ್ಲ ಕೇಳ್ಕೊಳ್ತೀವಿ. ಬೇಡ ಅಂದ್ರೂ ಕೇಳ್ಕೊಡೋದು ಸಿದ್ಧ ಹಕ್ಕಾಗ್ಬಿಡ, ಆ ಜನ್ಮ ಸಿದ್ಧ ಹಕ್ಕು. ಕಡೆಯ ಪಕ್ಷ ಭಗವಂತನ ಗುಣಚಿಂತನೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಕೇಳ್ಕೊಡ್ರಿ. ಕರುಣಿಪುದು ಯಮಗೆ ಮಂಗಳವ. ಆಮೇಲೆ ಕೇಳ್ಕೊಂಡ್ರು, ಗುಣಗಳನ್ನೆಲ್ಲ ಹೇಳಿದ್ರು, ನಮಸ್ಕಾರ ಮಾಡಿದ್ರು, ಆಮೇಲೆ ಕೇಳ್ಕೊಂಡ್ರು. ಹೆಂಗಪ್ಪನ ಹತ್ರ ಉಡುಪಿ ಕೃಷ್ಣನ ಹತ್ರ ಹೋಗಿರ್ತೀವಿ, ಹೋಗ್ತಾ ಇದ್ದಾಗ ನಮ್ಮ ಲಿಸ್ಟ್ ಹೇಳ್ಬಿಡ್ತೀವಿ. ಹಂಗೆ ಮಾಡಬೇಡ್ರಿ, ಗುಣಗಳು ಹೇಳ್ರಿ, ನಮಸ್ಕಾರ ಮಾಡ್ರಿ, ಆಮೇಲಾದ್ರೂ ಕೇಳ್ಕೊಡ್ರಿ ಕಡೆ ಪಕ್ಷ. ಇದನ್ನು ತೋರಿಸಿಕೊಟ್ಟವರು ಜಗನ್ನಾಥದಾಸರು. ಅವರಿಗೆ ತೋರಿಸಿಕೊಟ್ಟವರು ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಗುಣಗಳನ್ನೆಲ್ಲ ಹೇಳಿ ಕಡೆಗೆ ನಮಸ್ಕಾರ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಅದೇ ಹಾದಿಯಲ್ಲಿ ಬಂದವರು ಜಗನ್ನಾಥದಾಸರು, ಅದೇ ಹಾದಿಯಲ್ಲಿ ನಿಂತ್ಕೊಂಡ್ರು. ಕಡೆಯದಾಗಿ ನಮಿಪೆ. ಆ ನಮಸ್ಕಾರವನ್ನು ಹೇಗೆ ಬೇಕೋ ಹಾಗೆ, ಹೀಗೆ ನಮಸ್ಕಾರ ಮಾಡಿದೆ, ಒಂದೇ ಕಡೆ ಹೀಗೆ ನಮಸ್ಕಾರ ಮಾಡಿದೆ, ಹಾಗೆಲ್ಲ ಅಲ್ಲ. ಗುಣಗಳು ಹೇಳಿದಾಗ ನಾವೆಷ್ಟು ಚಿಕ್ಕವರು ಅಂತ, ಭಗವಂತನ ಗುಣ ಚಿಂತನೆ ಮಾಡಿದರೆ ನಾವೆಷ್ಟು ಚಿಕ್ಕವರು ಅಂತ ಗೊತ್ತಾಗತ್ತೆ. ಚಿಕ್ಕವರು ಅಂತ ಗೊತ್ತಾದ ಮೇಲೆ ಹೇಗೆ ನಮಸ್ಕಾರ ಮಾಡಬೇಕು, ಪುರಷ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಮೋಷ್ಟಾಂಗ ಮೀರಿತಃ.
ನಮ್ಮ ಎಲ್ಲ ದೇಹದ ಎಲ್ಲ ಅವಯವಗಳನ್ನು ಭಾಗಿಸಿ ಪ್ರಧಾನವಾಗಿ ಮನಸ್ಸನ್ನು ಬಾಗಿ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಇದು ನಮಿಪೆ ಅಂದರೆ ಹೀಗೆ ಅದಕ್ಕೆ ಈ ಅರ್ಥ ಬರುತ್ತೆ ನಮಿಪೆ ಅಂತ ಹೇಳ್ತಾರೆ. ಅದಾದ ಮೇಲೆ ಕರುಣಿಪು ನಮಗೆ ಮಂಗಳವ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ನಮಗೆ ಮಂಗಳ ಆಗಬೇಕು ಅಂತಿದ್ರೆ ಮಂಗಳ ಹೇಗಾಗತ್ತೆ ಅಂದ್ರೆ ಭಗವಂತನ ಕಾರುಣ್ಯ ಇದ್ರೆ ಮಾತ್ರ ಮಂಗಳ. ಭಗವಂತನ ಕರುಣೆ ಇಲ್ಲ ಅಂದ್ರೆ ನಮಗೆ ಮಂಗಳವಾಗೋದಿಲ್ಲ. ನಾನು ಈ ಕೆಲಸ ಮಾಡಿದ್ದೇನೆ, ನನಗೆ ಮಂಗಳ ಆಗಲಿ, ಹಾಗೆಲ್ಲ ಆಗೋದಿಲ್ಲ. ನಾನು ಪೌಮಾನೋಮ ಮಾಡಿದೆ, ನಾನು ಬೃಹತಿ ಶಾಸ್ತ್ರ ಮಾಡಿದೆ, ನಾನು 20 ವರ್ಷದಿಂದ ಉಪನ್ಯಾಸಕ್ಕೆ ಬರ್ತಿದ್ದೀನಿ, 15 ವರ್ಷ ನಾನು ಅಧ್ಯಯನ ಮಾಡಿದೆ, ವೇದಾಧ್ಯಯನ, ಇವೆಲ್ಲ ಮಾಡು ಸರಿ. ಆದರೆ ಮಂಗಳ ನಮಗೆ ಆಗಬೇಕು ಅಂತಿದ್ರೆ ನಾನು ಮಾಡಿದ್ದೀನಿ, ನನಗೆ ಕೊಡು, ಬರೋದಿಲ್ಲ ಅದೆಲ್ಲ. ಮತ್ತೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಸ್ವಾಮಿ ಕರುಣೆ ಮಾಡಿ ದಯಮಾಡಿ ಮಂಗಳವನ್ನ ನೀನು ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನೀನು ಏನೇ ಚಿಂತನೆ ಮಾಡು, ಏನೇ ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡು, ಎಲ್ಲ ಮಾಡು, ಕೊಡ್ತಾನೆ ಭಗವಂತ, ಕೊಟ್ಟೇ ಕೊಡ್ತಾನೆ ಮಾಡಿದ್ರೆ. ಆದರೆ ಮಾಡಿದ್ದೀನಿ ಕೊಡು ಅಂದ್ರೆ ಕೃಷ್ಣ ಮಾಡಿದ್ದೀನಿ ಕೊಡು ಅಲ್ಲ. ಭಗವಂತ ಕರುಣೆಯಿಂದ ನಮಗೆ ಮಂಗಳವನ್ನ ಉಂಟು ಮಾಡ. ಮಂಗಳ ಅಂದ್ರೆ ಮೋಕ್ಷ, ಆ ಕರುಣೆಯಿಂದ ಕೊಡಬೇಕು ಅನ್ನೋದನ್ನ ದಾಸರು ನಮಗಿಲ್ಲಿ ಕರುಣಿಪುದು ದಯಮಾಡಿ ಕರುಣೆಯಿಂದ ಕೊಡು ಸ್ವಾಮಿ. ಏನು ಕೊಡಬೇಕು? ಮಂಗಳವ. ಮಂಗಳ ಅಂದ್ರೆ ಏನರ್ಥ? ಮಂಗಳ ಅಂತಂದ್ರೆ ಆಚಾರ ನೋಡ್ರಿ, ಪ್ರಾರಂಭದಲ್ಲೇ ಮಂಗಳ ಅಂದ್ರೆ ನಮ್ಮ ಪ್ರಕಾರ ಮಂಗಳ ಅಂದ್ರೆ ಮುಕ್ತಾಯ. ಸುಧಾಮಂಗಳ ಮುಗೀತಷ್ಟೇ, ಸುಧಾಮಂಗಳ ಅಂದ್ರೆ ಮುಗಿದ, ಸುಧಾಮಂಗಳ ಮುಗಿದ ಸಂಬಂಧ ಇಲ್ಲ. ಹರಿಕಥಾಮೃತ ಸಾರ ಮಂಗಳ ಅಂದ್ರೆ ಮುಗೀತು ಆಚಾರ. ಭಾಗವತ ಮಂಗಳ ಅಂದ್ರೆ ಭಾಗವತ ಮುಗೀತು. ಮೊದಲನೇ ಪದ್ಯದಲ್ಲೇ ಮಂಗಳವ. ಆಚಾರ್ಯ ನಾಳೆಯಿಂದ ಬರಕ್ ಹೋಗ್ಬೇಡ್ರಿ, ಮಂಗಳ ಮಾಡಿಬಿಟ್ರಲ್ಲ ಅಂತ ಅರ್ಥ. ಅಂದ್ರೆ ಮುಕ್ತಾಯ ಅಂತ ಅರ್ಥ ಅಲ್ಲ. ಮಂಗಳ ಅಂದ್ರೆ ಒಂದು ರೀತಿಯ ಪ್ರಾರಂಭ ಅಂತ ಅರ್ಥ, ಒಂದು ರೀತಿಯ ಪ್ರಾರಂಭ ಅಂತ ಒಂದು ಅರ್ಥ. ಇನ್ನೊಂದು ಮಂಗಳ ಅಂತಂದ್ರೆ ಅರ್ಥ ಏನು ಗೊತ್ತಾ? ಮಮ್ ಅಂತಂದ್ರೆ ನಾವು ಆಡುವ ಭಾಷೆ ಹೇಳಬೇಕು ಅಂದ್ರೆ ಶುಭ, ಒಳ್ಳೆಯದು, ಒಳ್ಳೆಯದಪ್ಪ, ಇವತ್ತೇನೋ ಒಳ್ಳೆ ಮಂಗಳ ಆಯ್ತಪ್ಪ, ಒಳ್ಳೆ ಮಂಗಳಕರವಾದ ವಸ್ತುವನ್ನು ನಾನು ನೋಡಿದೆ, ಹೀಗೆಲ್ಲ ನಾವು ಹೇಳ್ತಿರ್ತೀವಿ. ಶುಭವಾದದ್ದಂತಹದ್ದು ಅಂತ ಇನ್ನೊಂದು ಸಾಮಾನ್ಯವಾದ ರೂಢಿ ಅರ್ಥ. ಇದನ್ನ ಸ್ವಲ್ಪ ಒಡೆದು ಬಿಡಿದು ನೋಡಿದಾಗ ಗೊತ್ತಾಗತ್ತೆ. ಮಂಗಳ ಅಂತ ಏನಿದೆ ಅಲ್ಲ ನೋಡ್ರಿ, ಮಮ್ ಅಂದ್ರೆ ಪಾಪಗಳ ರಾಶಿ. ಆ ಎಲ್ಲ ಪಾಪಗಳ ರಾಶಿಯನ್ನ ಗ, ಅದು ಎಲ್ಲ ಗರ್ಜನೆಯಿಂದ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಗಮಯತಿ, ಹೊರಟೋಗುತ್ತೆ. ಪಾಪಗಳನ್ನ ಹೊಡೆದು ಓಡಿಸಿ ನಮಗೆ ಉತ್ತಮವಾದಂತಹ, ನಮಗೆ ಅಪೇಕ್ಷಿತವಾದದ್ದನ್ನ ಲಾಲಯತಿ, ನಮಗೆ ಕೊಡಿಸತ್ತೆ. ಅನಿಷ್ಟವಾದದ್ದನ್ನು ಓಡಿಸತ್ತೆ, ಇಷ್ಟವಾದದ್ದನ್ನ ಕೊಡಿಸತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಮಂಗಲ ಅಂತ ನಾವು ಕರೀತೀವಿ. ಇದು ಒಂದು ಚಿಂತನೆ. ಇನ್ನೊಂದು ಮಂಗಳ ಅಂತಿದೆ ಅಲ್ವಾ, ಮಂಗ ಲ, ಹೀಗೊಂದು ಪದಚ್ಛೇದ. ಮಂಗ ಲ. ಮಂಗ ಅಂದ್ರೆ ಏನು? ಕೋತಿಗಳು ಅಂತ ನಾವು ನೋಡ್ತಿರ್ತೀವಿ. ಮಂಗ ಅಂದ್ರೆ ಕೋತಿ ಅಂತ ನಮ್ಮ ಪ್ರಕಾರ. ನಿಜವಾಗ್ಲೂ ಅದಕ್ಕೆ ಮಂಗ ಅಂತ ಕರಿತೀವಿ. ಅದು ಸರಿಯೋ ತಪ್ಪು? ಸರಿನೇ. ಯಾಕೆ ಮಂಗ ಅಂತ ಕರಿತೀವಿ ಗೊತ್ತಿಲ್ಲ. ಮಂಗ ಅಂದ್ರೆ ನಾವೆಲ್ಲ ಅನ್ಕೊಂಡಿದೀವಿ ಅದು ಕನ್ನಡ ಶಬ್ದ, ಅದು ಸಂಸ್ಕೃತ ಶಬ್ದ. ಮಂಗ ಅಂತ ಅದಕ್ಕೆ ಯಾಕೆ ಕರಿತೀವಿ ಗೊತ್ತಾ? ಮಗಿಗತು ಅನ್ನೋ ಶಬ್ದದಿಂದ ಬಂದದ್ದು ಮಂಗ ಅಂತ ಅರ್ಥ. ಮಗಿಗತು ಅಂತಂದ್ರೆ, ಗತೌ ಅಂತಂದ್ರೆ ಗತಿ, ಅಂದ್ರೆ ನಮ್ಮನ್ನ ಉತ್ತಮವಾದ ಗತಿಯನ್ನ ಲಾಲಯತಿ, ನಮಗೆ ಕೊಡತ್ತೆ. ಯೋಚನೆ ಮಾಡ್ರಿ, ಮಂಗ ಅಂತಂದ್ರೆ ಮೇಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಅದಕ್ಕೆ ಮಂಗ. ಮೇಲಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮಂಗ. ಅದಕ್ಕೆ ನೋಡ್ರಿ, ಕೋತಿಗಳೆಲ್ಲ ಮರದ ಮೇಲೆ ಹಾರ್ತಾ ಇರುತ್ತೆ, ಅದಕ್ಕೆ ಮಂಗ ಅಂತ. ಬರೀ ಮೇಲಕ್ಕೆ ಹಾರ್ತಾ ಇರ್ತವೆ 24 ಗಂಟೆ, ಅದು ಅದಕ್ಕೆ ಮಂಗ ಅಂತ ಕರಿತೀವಿ. ಅಂದ್ರೆ ನಮ್ಮ ಗಮನ ಮೇಲಕ್ಕೆ, ಮಗಿಗತು ಅನ್ನುವ ಧಾತುವಿಂದ ನಮ್ಮ ಗಮನ ಮೇಲುಗಡೆ ಹೋಗ್ತಾ ಇರುತ್ತೆ. ಹೋಗುವಂತೆ ಮಾಡುವುದು ಯಾವುದೋ ಅದು ಮಂಗಲ. ಅದೇ ಗ ಅಂದ್ರೆ ಗತಿ, ಗತಿ ಅಂದ್ರೆ ಜ್ಞಾನ, ಎರಡು ಅರ್ಥ. ನಮಗಿಲ್ಲಿ ಮೇಲಕ್ಕೆ ಹೋಗುವುದು ಯಾವುದು, ಅದು ಕೊಡುವಂತಹದ್ದು ಯಾವುದು? ಲಾಲಯತಿ. ಮೇಲಕ್ಕೆ ಹೋಗಲಿಕ್ಕೆ ಬೇಕಾದದ್ದನ್ನ ಲಾಲಯತಿ ಕೊಡುವಂತಹದ್ದು ಯಾವುದೋ ಅದು ಮಂಗಳ. ನೋಡ್ರಿ, ಮೇಲಕ್ಕೆ ಹೋಗೋದು ಅರ್ಥ ಏನು? ಮೋಕ್ಷಕ್ಕೆ ಹೋಗೋದು ಅಂತ ಅರ್ಥ. ಮೋಕ್ಷಕ್ಕೆ ಹೋಗೋದಕ್ಕೆ ಯಾವುದು ನಮಗೆ ಕಾರಣವಾಗುತ್ತೆ, ಯಾವುದು ನಮಗೆ ಕೊಡತ್ತೋ ಅದು ಮಂಗಳ. ಭಾಗವತಾದಿ ಪ್ರವಚನಗಳು, ಸುಧಾದಿ ಗ್ರಂಥಗಳ ಪಾಠಗಳು, ಇವೆಲ್ಲ ನಮಗೆ ಮೇಲಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿ ಕೊಡುತ್ತದೆ. ಅದಕ್ಕೆ ಇದಕ್ಕೆ ಮಂಗಳ. ಸುಧಾ ಮಂಗಳ, ಭಾಗವತ ಮಂಗಳ, ಮಹಾಭಾರತ ಮಂಗಳ. ಯಾಕೆ? ಮೇಲಕ್ಕೆ ಕರೆದೊಯ್ಯೋದಕ್ಕೆ ನಮಗೆ ಇವೆಲ್ಲ ಅನುಕೂಲ ಮಾಡಿ ಕೊಡತ್ತೆ. ಇವಾಗ ನಮ್ಗೆ ಅರ್ಥ ಆಯ್ತು.
ಹರಿಕಥಾಮೃತ ಸಾರ ಇದು ಮಂಗಳ, ಇದರ ಅಭಿಪ್ರಾಯ ಇದು ನಮ್ಮನ್ನ ಭಗವಂತನ ಕಡೆಗೆ ಕರೆದೊಯ್ಯುತ್ತೆ. ಇದೇ ಶಬ್ದಕ್ಕೆ ಅವರು ಹೇಳಿದ್ರಲ್ಲ, ಗತಿ ಅಂದ್ರೆ ಬರೀ ಕರೆದೊಯ್ಯೋದು ಮಾತ್ರ ಅರ್ಥ ಅಲ್ಲ. ಗತಿ ಅಂದ್ರೆ ಜ್ಞಾನ ಪುರಸ್ಸರವಾಗಿ ನಮ್ಮನ್ನ ಕರೆದೊಯ್ಯುತ್ತೆ. ಜ್ಞಾನ ಪುರಸ್ಸರ, ಜ್ಞಾನ ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋದೇ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಜ್ಞಾನೇನೈವ ಪರಂಪದಂ. ಸೊ ಮಂಗಳ ಅಂತಂದ್ರೆ ಜ್ಞಾನ ಪುರಸ್ಸರವಾಗಿ ನಮ್ಮನ್ನು ಮೇಲಕ್ಕೆ ಕರೆದೊಯ್ಯುವಂತಹ ಯಾವುದೋ ಅದೆಲ್ಲವೂ ಮಂಗಳ. ಅದು ಬಿಟ್ಟುಳುಕಿದ್ದೆಲ್ಲ ಅಮಂಗಳ. ಇವಾಗ ನಮಗೆ ಗೊತ್ತಾಯ್ತು ಯಾವುದು ಮಂಗಳ ಯಾವುದು ಅಮಂಗಳ ತಿಳ್ಕೊಂಡ್ಬಿಡ್ರಿ. ನಮ್ಮನ್ನ ಮೋಕ್ಷಕ್ಕೆ ಕರೆದೊಯ್ಯುವಂತಹ ವಸ್ತುಗಳು, ಗ್ರಂಥಗಳು, ಪ್ರಸಂಗಗಳು, ಆ ಪ್ರಸಂಗ ಆಗಿರ್ಬೋದು, ಸಜ್ಜನರ ಜೊತೆ ಇರುವ ಪ್ರಸಂಗ, ಅದು ಮಂಗಳ. ಯಾಕೆ? ಈ ಪ್ರಸಂಗ ನಮ್ಮನ್ನು ಮೇಲೆ ಕರೆದೊಯ್ಯುತ್ತೆ, ಅದಕ್ಕೆ ಅದು ಮಂಗಳ. ಗೋವು ಅದು ಮಂಗಳಕರವಾದ ವಸ್ತು. ಯಾಕೆ? ಮಂಗಳ ನಮ್ಮನ್ನ ಮೇಲಕ್ಕೆ ಕರೆದೊಯ್ಯುವಂತಹ ಲಾಲಯತಿ, ಆ ಪುಣ್ಯ ಅದರೊಳಗಿದೆ, ದೇವತೆಗಳ ಸನ್ನಿಧಾನ ಇದೆ, ಅದಕ್ಕೆ ಅದು ನಮಗೆ ಮಂಗಳ. ಸೊ ಇಷ್ಟೇ ಕಾನ್ಸೆಪ್ಟ್ ಅಷ್ಟೇ. ಸೊ ಕರುಣೆ ಪದ ಬಗ್ಗೆ ಮಂಗಳವ. ಸ್ವಾಮಿ ದಯಮಾಡಿ ನಿನ್ನ ಗುಣಗಳನ್ನು ಚಿಂತನೆ ಮಾಡಿ ನಮಸ್ಕಾರ ಮಾಡಿದ್ದೇನೆ. ಅದಾದ ಮೇಲೆ ನಿನ್ನ ಕಾರುಣ್ಯದಿಂದ ನಮಗೆ ಜ್ಞಾನ ಪುರಸ್ಸರವಾದಂತಹ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡು. ಇದು ದಾಸರ ಅಭಿಪ್ರಾಯ. ಇದರ ಒಂದೇ ಒಂದು ಚಿಂತನೆ ಹೇಳಿ ಮುಂದಿನ ಪದ್ಯಕ್ಕೆ ಹೋಗ್ತೇನೆ. ಎಲ್ಲ ಗುಣಗಳ ಚಿಂತನೆಯನ್ನ ಮಾಡಿ ಕಡೆಯದಾಗಿ ನಮಿಪೆ ಅಂತ ಒಂದು ಶಬ್ದವನ್ನ ಇಟ್ಟರು. ಅಂದ್ರೆ ಕೆಲವರಿಗಿದೆ, ನಾನು ಬರೀ ಪಾಠ ಪ್ರವಚನ ಅಧ್ಯಯನ ಅಧ್ಯಾಪನ ಇದರೊಳಗೆ ನಾನು ಎದ್ಬಿಡ್ತೀನಿ, ಸ್ನಾನ ಸಂಧ್ಯಾ ವಂದನೆಲ್ಲ ಏನೂ ಗೊತ್ತಿಲ್ಲದೆ ಇರೋರಿಗೆ, ವಿಷ್ಣು ಪಂಚಕ ವ್ರತ, ಚಾತುರ್ಮಾಸ್ಯ, ಏಕಾದಶಿ, ಶಿಖ ಯಜ್ಞೋಪವೇತಗಳ ಜಾಗೃತಿಯಾಗಿ ಇಟ್ಕೊಳ್ಳುವಂತಹದ್ದು, ಈ ಕರ್ಮಗಳೆಲ್ಲ ಜ್ಞಾನ ಇಲ್ಲದೆ ಇದ್ದವರಿಗೆ. ಹಾಗಾಗಿ ನಮಗೆ ಜ್ಞಾನ ಇದ್ದವರಿಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ದೈಹಿಕವಾದಂತಹ ಅನುಷ್ಠಾನಗಳು ನಮಗೆಲ್ಲ ನಾವು ಬುದ್ಧಿಯಿಂದ ದೇವರನ್ನು ತಿಳ್ಕೊಳ್ಳೋರು ಅಂತ ಅಂದರೆ ಅದು ತಪ್ಪು. ಅಥವಾ ಕೇವಲ ನಾನು ಬರೀ ದೇಹಗಳಿಂದ ಮಾಡುವಂತಹ ಅನುಷ್ಠಾನದಲ್ಲೇ ಕರ್ಮದಲ್ಲೇ ರತನಾಗಿರ್ತೀನಿ, ಜ್ಞಾನದ ಅವಶ್ಯಕತೆ ಏನಿಲ್ಲ, ಕರ್ಮ ಮಾರ್ಗದಿಂದಲೇ ಮೋಕ್ಷವನ್ನು ಹೊಂದುತ್ತೀನಿ ಅಂದರೆ ಅದು ತಪ್ಪು. ಎರಡೂ ಬೇಕೇ ಬೇಕು ಸಾಧಕನಿಗೆ. ಯಾರಿಗೆ ಮಂಗಳವಾಗಬೇಕೋ, ಯಾರಿಗೆ ಮೋಕ್ಷವಾಗಬೇಕೋ ಅವರಿಗೆ ಎರಡೂ ಬೇಕು. ಅದನ್ನು ಇಲ್ಲಿ ದಾಸರು ಸೂಚನೆ ಮಾಡಿದ್ದಾರೆ. ಏನು? ನೀರಜ ಭವಾಂಡೋದಕ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹ. ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಭಗವಂತ ಎಂಥವನು? ಜಗತ್ತಿನ ಓಂ ಜನ್ಮಾದ್ಯಸ್ಯಗತಃ ಓಂ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟಕಾರ್ಯವನ್ನ ಸ್ವತಂತ್ರವಾಗಿ ಮಾಡುವಂತಹ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ನಾರಾಯಣ ಅನ್ನುವ ಜ್ಞಾನ ಅದು ಇರಬೇಕು. ನಮೀಪೆ, ತಲೆ ಬಗ್ಗಿಸಿ ಮೈ ಬಗ್ಗಿಸಿ ದೇಹವನ್ನು ದಂಡಿಸಿ ಭಗವಂತನಿಗೆ ನಮಸ್ಕಾರ. ಮೊದಲನೇದು ವಿಚಾರ, ಎರಡನೇದು ಆಚಾರ. ಆಚಾರ ಪ್ಲಸ್ ವಿಚಾರ ಎರಡೂ ಇದ್ದರೆ ಮಾತ್ರ. ಇದೆರಡರ ಜೊತೆಗೆ ಕಡೆಯದಾಗಿ ಟೀಕಾಕೃತ್ಪಾದರು ಹೇಳ್ತಾರೆ, ಎಲ್ಲ ಆದ ಮೇಲೆ ಮೋಕ್ಷ ಯಾವುದರಿಂದ? ನನ್ನ ಸಾಧನೆ ಅಲ್ಲ, ಭಗವದ್ ಅನುಗ್ರಹ. ಅನುಗ್ರಹ ಶಬ್ದವನ್ನ ಕರುಣೆ ಅನ್ನುವ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಆಚಾರ ಪ್ಲಸ್ ವಿಚಾರ ಇದೆರಡಕ್ಕೂ ಕಿರೀಟಪ್ರಾಯವಾದದ್ದು ಭಗವಂತ ನರಸಿಂಹನ ಕರುಣೆ. ಇದರಿಂದ ನಮಗೆ ಮಂಗಳ ಅಂದ್ರೆ ಮೋಕ್ಷ. ಈ ಪ್ರಯೋಜನವನ್ನ ಅಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಸರ್ವತೋಮುಖವಾದ ರೀತಿಯಲ್ಲಿ ಈ ಪದ್ಯವನ್ನ ದಾಸರು ಚಿಂತನೆ ಮಾಡಿ ರಚನೆ ಮಾಡಿದ್ದಾರೆ. ಯೋಚನೆ ಮಾಡಿದಾಗ ಇದು ಮಂಗಳ ಪದ್ಯದ ಚಿಂತನೆ. ಇದನ್ನು ಮುಗಿಯುವಂತಹದ್ದಲ್ಲ. ನಮ್ಮ ಯೋಗ್ಯತಾ ಕಮ್ಮಿ ಅನ್ನುವ ಕಾರಣಕ್ಕೆ ಇಷ್ಟಕ್ಕೆ ಇದನ್ನು ಮುಗಿಸಿ ಮುಂದಕ್ಕೆ ಸಮಯಾವಕಾಶವೂ ಕೂಡ ಇದನ್ನೇ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ಮುಂದುವರಿಸ್ತಾ ಮುಂದೆ ಅಂಥ ಭಗವಂತನ ಅತ್ಯಂತ ಭಕ್ತಾಗ್ರೇಸಳಾದಂತಹ, ಪ್ರೀತಿಗೆ ಪಾತ್ರಳಾದಂತಹ ಮಹಾಲಕ್ಷ್ಮೀ ದೇವಿಯನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಜಗದುಧರಣ ತಿಳಿವನ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳಿಗತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷದಿಂಪಗೊಡೆ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವೂ. ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನ, ಅವಳ ಯೋಗ್ಯತೆಯನ್ನ, ಅವಳ ಮಹತ್ವವನ್ನ ಅದ್ಭುತವಾದ ರೀತಿಯಲ್ಲಿ ಸಂಗ್ರಹ ಮಾಡಿದ್ದಾರೆ ದಾಸರು. ನೋಡ್ರಿ, ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು ಅಂತ ಹೇಳಿದ್ರು. ಈ ಮಹಾಲಕ್ಷ್ಮಿ ಎಂತವಳು ಅಂತ ಹೇಳಿದರೆ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು ಅಂತ ಹೇಳಿದ್ರು. ಏನು ತ್ರಿಗುಣಮಾನಿ ಅಂತ ಕೇಳಿದ್ರೆ, ತ್ರಿಗುಣ, ಮೂರು ಗುಣಗಳಿಗೆ ಅಭಿಮಾನಿಯಾದವಳು.
ಯಾವುದು ಆ ಮೂರು ಗುಣ ಅಂತ ಕೇಳಿದ್ರೆ ಸತ್ವ, ರಜಸ್ಸು, ತಮಸ್ಸು. ಈ ಸತ್ವ ಮತ್ತೆ ರಜಸ್ಸು, ತಮಸ್ಸು ಈ ಮೂರು ಗುಣಗಳು ಈ ಜಡ ಪ್ರತಿಭೆಗೆ ಅಭಿಮಾನಿಯಾದ ಚಿತ್ ಪ್ರಕೃತಿ ಯಾರು ಅಂದ್ರೆ ಮಹಾಲಕ್ಷ್ಮೀ ದೇವಿ. ಈ ಮೂರು ಗುಣಗಳಿಗೆ ಅಭಿಮಾನಿಯಾದವಳು ಮಹಾಲಕ್ಷ್ಮೀ ದೇವಿ. ಮಹತ್ತತ್ವಕ್ಕೆ ಬ್ರಹ್ಮದೇವರು, ಅಹಂಕಾರ ತತ್ವಕ್ಕೆ ರುದ್ರದೇವರು, ಮನಸ್ತತ್ವಕ್ಕೆ ಇಂದ್ರ, ಕಾಮ, ರುದ್ರ, ಹೀಗೆ ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೀಗೆ ಒಟ್ಟು 24 ತತ್ವಗಳು. ಒಂದೊಂದು ತತ್ವಗಳಿಗೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ಅದಕ್ಕೆ ಭಗವಂತನ ನಿಯಾಮಕವಾದ ರೂಪ ಅದ್ಯಾವುದರ ಕೇಶವಾದಿ ಕೃಷ್ಣನ ತನಕ 24 ರೂಪಗಳು. ಅವೆಲ್ಲವನ್ನ ಮೀರಿದಂತಹ ಒಂದು ತತ್ವ ಅದು ಈ ತ್ರಿಗುಣ ಅಂದ್ರೆ ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಇದೆಯಲ್ಲ, ಈ ಮೂರು ಅತ್ಯಂತ ಶ್ರೇಷ್ಠವಾದಂತಹ ತತ್ವ. ಪ್ರತಿಯೊಬ್ಬರ ಸಂಸಾರದ ಅವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬರ ದೇಹದಲ್ಲಿ ಈ ಮೂರೂ ತತ್ವಗಳಿಂದ ಕೂಡಿದ್ದಿರಲೇಬೇಕು. ಇಂಥ ತತ್ವಗಳಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಯಾವ ರೂಪಗಳಿಂದ ಅಂದರೆ ಸತ್ವ, ರಜಸ್ಸು, ತಮಸ್ಸು ಅಂತ 3 ರೂಪ ಇದೆ. ಅದರಲ್ಲಿ ಸಾತ್ವಿಕ ಅನ್ನುವಂತಹ ರೂಪಕ್ಕೆ ಲಕ್ಷ್ಮೀದೇವಿಯ, ಶ್ರೀ ಭೂ ದುರ್ಗಾ ಅನ್ನುವ 3 ರೂಪಗಳು. ಶ್ರೀ ಅನ್ನುವಂತಹದ್ದು ಸತ್ವ ಅನ್ನುವ ತತ್ವಕ್ಕೆ ಅಭಿಮಾನಿ. ಇನ್ನ ಸತ್ವ ರಜಸ್ಸು ಅನ್ನುವಂದ್ರೆ ಅದಕ್ಕೆ ಭೂದೇವಿ, ಅದಾದ ಮೇಲೆ ತಮಸ್ಸು ಅನ್ನೋದಕ್ಕೆ ದುರ್ಗಾದೇವಿಯರು. ಈ ರೀತಿಯಾಗಿ 3 ತತ್ವಗಳಿಗೆ 3 ರೂಪಗಳಿಂದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯು ಸಂತೈಸಲಿ ಅನುದಿನವು ಅಂತ ಹೇಳಿದರು. ಅವಳ ಗುಣಚಿಂತನೆ ಮಾಡಬೇಕಾದ ಅವಳ ಯೋಗ್ಯತೆಯನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಮೊದಲು ಅವಳು ಯಾವುದಕ್ಕೆ ಅಭಿಮಾನಿಯಾದವಳು ಅದನ್ನು ತಿಳಿಸಿಕೊಟ್ರು ನಮಗೆ. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನತಿ ಅಂತ ಅಲ್ಲಿಗೆ ನಿಲ್ಲಿಸ್ಕೋಣ. ಜಗದುದರನ ಅಂದ್ರೆ ಇಡೀ ಬ್ರಹ್ಮಾಂಡ, ಜಗತ್ತು ಅಂದ್ರೆ ಕೇವಲ ನಮ್ಮ ಕಣ್ಣಿಗೆ ಕಾಣುವ ಇದಿಷ್ಟು ಮಾತ್ರ, ಭೂಲೋಕ ಮಾತ್ರ ಅಂತ ಅಭಿಪ್ರಾಯ ಅಲ್ಲ. ಜಗತ್ತು ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡ. ಕೇವಲ ಜಡದಿಂದ ಕೂಡಿದ ಬ್ರಹ್ಮಾಂಡ ಅಂತ ಅನ್ಕೊಳ್ಬೇಡಿ. ಬ್ರಹ್ಮಾಂಡ ಅದರಲ್ಲಿ ಚೇತನ, ಅಚೇತನ ಎರಡೂ ಕೂಡ ಸೇರುತ್ತೆ. ಚೇತನ, ಅಚೇತನ, ಚರಾಚರಾತ್ಮಕವಾದಂತಹ, ಚೇತನಾತ್ಮಕವಾದಂತಹ ಇಡೀ ಬ್ರಹ್ಮಾಂಡವನ್ನ ಉದರದಲ್ಲಿ ಧಾರಣೆ ಮಾಡಿದ. ಯಾವ ಕಾಲದಲ್ಲಿ? ಪ್ರಳಯ ಕಾಲದಲ್ಲಿ. ಈ ಶಬ್ದವನ್ನ ಸ್ಮೃತಿಯಲ್ಲಿ ಇಟ್ಕೊಳ್ರಿ, ಕಡೆಯದಾಗಿ ಬೇಕಾಗುತ್ತೆ ಹೇಳ್ತೇನೆ. ಜಗದುದರನ ಅಂದ್ರೆ ಚರಾಚರಾತ್ಮಕವಾದಂತಹ ಇಡೀ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿದವನು. ಯಾವ ಕಾಲದಲ್ಲಿ? ಪ್ರಳಯ ಕಾಲದಲ್ಲಿ. ಉದರಂ ಚಿಂತಮೇಶಸ್ಯ ತನುತ್ವೇ ಪಿಖಿಲಂಬರಂ. 12 ಸ್ತೋತ್ರದಲ್ಲೂ ಕೂಡ ಭಗವಂತನ ಉದರವನ್ನ ಚಿಂತನೆ ಮಾಡಬೇಕಾದಾಗ ಆಚಾರ್ಯರು ಇಡೀ ಬ್ರಹ್ಮಾಂಡವನ್ನ ತನ್ನ ಉದರದಲ್ಲಿ ಧಾರಣೆ ಮಾಡಿದ್ದಾನೆ ಅನ್ನೋದನ್ನೇ ಚಿಂತನೆ ಮಾಡಿ ತೋರಿಸಿಕೊಡ್ತಾರೆ. ನಾವು ಕೂಡ ಸಂಚಿಂತೆಯೇ ಭಗವತಶ್ಚರಣಾರವಿಂದಂ, ಭಗವಂತನ ಪಾದದಿಂದ ಹಿಡ್ಕೊಂಡು ಶಿರಪರ್ಯಂತರವಾಗಿ ಅವನ ಅವಯವಗಳನ್ನ ಚಿಂತನೆ ಮಾಡುವಾಗ, ಉದರದ ಚಿಂತನೆ ಮಾಡುವಾಗ ನಿಯಮೇನ ತೋರಿಸಿಕೊಟ್ರು ಆಚಾರ್ಯರು. ಇಡೀ ಜಗತ್ತನ್ನ, ಬ್ರಹ್ಮಾಂಡವನ್ನ ಉದರದಲ್ಲಿ ಧಾರಣೆ ಮಾಡಿದ್ದಾನೆ. ಇಂಥ ಭಗವಂತನ ಜಗದುದರನ ಅತಿ ವಿಮಲ ಗುಣ. ಅತಿ ವಿಮಲ ಗುಣ ಅಂದ್ರೆ ಅತಿ ಅಂದ್ರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಗುಣ. ಬರೀ ಗುಣ ಅಂತ ಹೇಳಲಿಲ್ಲ, ವಿಮಲ ಗುಣ ಅಂದ್ರೆ ಶುದ್ಧವಾದಂತಹ. ಮಲ ಅಂತಂದ್ರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಮಲ ಅಂದ್ರೆ ಅಸಹ್ಯ, ಅಶುದ್ಧಿಯಾದಂತಹ ವಸ್ತು. ವಿಮಲ ಅಂತ ಹೇಳಿದ್ರೆ ವಿಶುದ್ಧವಾದ, ಅತ್ಯಂತ ಶುದ್ಧವಾದಂತಹದ್ದು. ಭಗವಂತನ ಗುಣಗಳು ಪರಿಪೂರ್ಣವಾದ ಗುಣ, ಶುದ್ಧವಾದಂತಹ ಗುಣಗಳು. ಅಂಥ ವಿಮಲ ಗುಣಗಳನ್ನ, ಬರೀ ಗುಣ ಮಾತ್ರ ಅಲ್ಲ, ವಿಮಲ ಗುಣ ರೂಪ. ವಿಮಲ ಗುಣ, ವಿಮಲ ರೂಪ. ಆ ವಿಮಲ ಅನ್ನುವ ಶಬ್ದವನ್ನ ಗುಣಕ್ಕೂ ಅನ್ವಯ ಮಾಡಿಕೊಳ್ರಿ, ಮತ್ತೆ ರೂಪಕ್ಕೂ ಅನ್ವಯ ಮಾಡಿಕೊಳ್ರಿ. ಭಗವಂತನ ಅತ್ಯಂತ ಶುದ್ಧವಾದ ಅನಂತ ಗುಣಗಳು. ಭಗವಂತನ ಭಗವಂತ ಅಂತ ಎಲ್ಲಿ ಹೇಳಿದ್ರು? ಜಗದುದರನ ಅಂತ ಹೇಳ್ಬಿಟ್ರು, ವಿಶೇಷಣ ಕೊಟ್ಬಿಟ್ರಲ್ಲಿ. ಜಗತ್ತನ್ನ ತೊಟ್ಟೆಯಲ್ಲಿ ಹಿಡ್ಕೊಂಡಿರೋನು ಏಕೈಕ ವ್ಯಕ್ತಿ ನಾರಾಯಣ ಮಾತ್ರ. ಅಂದ್ರೆ ನಾರಾಯಣನ ಅತಿಯಾದಂತಹದ್ದು, ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟಂತಹದ್ದು ವಿಮಲ. ಅಂದ್ರೆ ಅತಿ ಅನ್ನೋದಕ್ಕೆ ಅನಂತ ಅಂತ ಇಟ್ಕೊಳ್ರಿ. ಅನಂತ ವಿಮಲ ಅಂದ್ರೆ ಶುದ್ಧವಾದಂತಹ ಗುಣಗಳು, ಶುದ್ಧವಾದಂತಹ ರೂಪಗಳನ್ನ ಆಲೋಚನೆ ಮಾಡಿ ಲಕ್ಷ್ಮೀದೇವಿಯರು ಭಾರತ ನಿಗಮ ಗತಿಗಳಿಗೆ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ
ಅಂತ ಶಬ್ದ ಇಟ್ಟರು. ಅಂದರೆ ಲಕ್ಷ್ಮೀದೇವಿಯರು ಭಗವಂತನನ್ನು ಹೊರತುಪಡಿಸಿದರೆ ತಮ್ಮ ಜ್ಞಾನ ಇನ್ನು ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಆ ಬ್ರಹ್ಮ ಸ್ತಂಭ ಪರ್ಯಂತಮನ್ನುವ ಎಲ್ಲದರ ಜ್ಞಾನ ಈಶ್ವರಾನ್ಯತ್ರ ಟೀಕಾಕೃತ್ಪಾದರು ಹೇಳ್ತಾರೆ. ಅನಾಲೋಚನೆ ಸತಿ ಸರ್ವ ವಿಷಯಕ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮೀದೇವಿಯರ ಜ್ಞಾನ ಎಂಥದ್ದು ಅಂತ ಹೇಳಿದರೆ ತಮ್ಮಿಂದ ಪ್ರಾರಂಭ ಮಾಡಿಕೊಂಡು ಅನಂತ ಜೀವರಾಶಿಗಳ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯಾವ ಯಾವ ಕಾಲಕ್ಕೆ ಯಾವ ಯಾವ ಜೀವ ಏನೇನಾಗಿದ್ದ, ಎಷ್ಟು ವರ್ಷ ಬದುಕಿದ್ದ, ಎಷ್ಟು ಸತಿ ಉಸಿರಾಡಿದ, ಅದು ಹಿಂದಿನ ಮುಂದಿನ ಪ್ರತಿಯೊಂದು ಸರ್ವ ವಿಷಯಕ ಜ್ಞಾನಂ ಅಂತ ಹೇಳ್ತಾರೆ ಟೀಕಾರಾಯರು. ಅಂದರೆ ಎಲ್ಲದರ ಜ್ಞಾನ, ಎಲ್ಲರ ಜ್ಞಾನ ಎಲ್ಲ ಕಾಲಕ್ಕೂ ಯೋಚನೆ ಮಾಡಿ ಅಲ್ಲ, ಅನಾಲೋಚನೆ ಸತಿ ಆಲೋಚನೆ ಮಾಡಿದೇನೆ ಸರ್ವಜ್ಞಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿಯರು. ಸರ್ವಜ್ಞಳಾಗಿದ್ದಾಳೆ. ನಮ್ಮ ಜ್ಞಾನ ಒಂದು ಗಂಟೆ ಹಿಂದೆ ಏನಾಗಿತ್ತು ಗೊತ್ತಿಲ್ಲ, ಒಂದು ಗಂಟೆ ಮುಂದೇನಂತೂ ಗೊತ್ತೇ ಇಲ್ಲ ಬಿಡ್ರಿ ನಮಗೆ ಏನಾಗತ್ತೆ ಅಂತ. ಕಡೆಯ ಪಕ್ಷ ನಡೆದ ಜ್ಞಾನ ಗೊತ್ತಿಲ್ಲ, ನಡೀತಾ ಇರುವ ಜ್ಞಾನ ಗೊತ್ತಿಲ್ಲ. ಹಿಂದೆ ಅನೇಕ ಬಾರಿ ಹೇಳಿದ್ದೀನಿ ಮಾತನ್ನ. ಎಲ್ಲೆಲ್ಲೋ ಜನ್ಮಾಂತರದ್ದೆಲ್ಲ ಹೋಗೋದು ಬೇಡ, ಇದೇ ಜನ್ಮದ್ದು, ಹೋದ ವರ್ಷದ್ದು ಬೇಡ, ಈ ವರ್ಷದ್ದು, ಇವತ್ತಿನ ದಿವಸದ್ದು ಪ್ರಾರಂಭ ಆಗಿ ಉಪನ್ಯಾಸ ಪ್ರಾರಂಭ ಆಗಿ ಪ್ರಾಯಶಃ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಮುಕ್ಕಾಲು ಗಂಟೆಯಲ್ಲಿ ಏನೇನು ಕೇಳಿದ್ವಿ ಅಂತ ನಿಮ್ಮ ಕೈಲೂ ಹೇಳಲಿಕ್ಕಾಗಲ್ಲ, ಏನೇನು ಹೇಳಿದೆ ಅಂತ ನನ್ನ ಕೈಲೂ ಹೇಳಲಿಕ್ಕಾಗಲ್ಲ. ಇನ್ನೊಂದ್ಸತಿ ಆಸ್ ಇಟ್ ಈಸ್ ಅದೇ ಶಬ್ದಗಳು, ಅದೇ ವರ್ಣಗಳು, ಅದೇ ಧಾಟಿ, ಅದೇ ರಾಗ, ಅದೇ ಲಯ, ಅದೇ ಶ್ರುತಿ, ಇವೆಲ್ಲವನ್ನು ಸರಿಯಾಗಿ ಇಟ್ಕೊಂಡು ಅಷ್ಟು ಶ್ರುತಿಬದ್ಧವಾಗಿ ಶುದ್ಧವಾಗಿ ನಮ್ಮ ಕೈಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದು ನಮ್ಮ ಜ್ಞಾನ. ಆಲೋಚನೆ ಮಾಡಿದ್ರು, ಯೋಚನೆ ಮಾಡಿದ್ರು, ಒಂದು ನಿಮಿಷ ಎಲ್ಲ ಅಕ್ಕಿ ಎಲ್ಲಿಟ್ರಪ್ಪ, ಒಂದು ನಿಮಿಷ ಹೇಳಿ ಯೋಚನೆ ಮಾಡ್ತೀನಿ. ಆ ಯೋಚನೆ ಮಾಡಿದ್ರು ಕೆಲಸಕ್ಕೆ ನೆನಪು ಆಗತ್ತೆ, ಕೆಲಸಕ್ಕೆ ನೆನಪು ಆಗೋದೇ ಇಲ್ಲ. ಹಿಂದಿಂದೆಲ್ಲ ಬೇಡ, ಮಾತನಾಡ್ತಿರ್ತೀವಿ ಒಬ್ರಿಗೊಬ್ರು, ಅಯ್ಯೋ ಏನೋ ಹೇಳ ಅಂತ ಮುಂದೆ ಮರ್ತೇ ಹೋಯ್ತು ನೋಡಿ, ನೀವು ಮಾತಾಡಿಸ್ಬಿಟ್ರೆ ಮರ್ತೋಯ್ತು. ಇಂಥ ಜ್ಞಾನ ನಮ್ದು, ಸರ್ವಜ್ಞರು ನಾವೆಲ್ಲ ಯೋಚನೆ ಮಾಡ್ರಿ. ಆದರೆ ಲಕ್ಷ್ಮೀದೇವಿಯ ಜ್ಞಾನ ಇಡೀ ಬ್ರಹ್ಮಾಂಡದ ಅನಂತ ಬ್ರಹ್ಮಾಂಡಗಳ, ಅನಂತ ಬ್ರಹ್ಮರ, ಅನಂತ ಜೀವರಾಶಿಗಳ ಅನಾದಿ ಕಾಲದಿಂದ ಮುಂದೆ ಅನಂತ ಕಾಲದವರೆಗೂ ಎಲ್ಲದರ ಜ್ಞಾನ, ಎಲ್ಲರ ಜ್ಞಾನ, ಎಲ್ಲ ಕಾಲದ ಜ್ಞಾನ ಪರಿಪೂರ್ಣವಾಗಿ ಹೊಂದಿದ ಮಹಾತಾಯಿ ದೇವರ ವಿಚಾರಕ್ಕೆ ಬಂದರೆ ಆಲೋಚನದಿ, ದೇವರ ಬಗ್ಗೆ ಗುಣವನ್ನು ಚಿಂತನೆ ಮಾಡಬೇಕಾದಾಗ ಮಾತ್ರ ಏನು ಯೋಚನೆ ಮಾಡದೆ ಹಾಗೆ ಹೊಡೆದು ಬಿಡ್ತೇನೆ, ಗುಣಗಳನ್ನು ಚೆನ್ನಾಗಿ ಬಾಯ್ಪಾಟ್ ಮಾಡಿ ಹೇಳಿಬಿಡ್ತೇನೆ. ಆಗೋದಿಲ್ಲ. ನಾವು 8 10 ಹೇಳ್ಬೋದು ಬೆರಳೆಣಿಸ್ಕೊಂಡು, ಅದು ಹಿಂದೆ ಮುಂದೆ ಮಾಡಿ ತಪ್ಪು ಹೇಳಿ ಮುಗಿಸ್ಬಿಟ್ಟಿರ್ತೀವಿ. ಲಕ್ಷ್ಮೀ ದೇವಿಯರು ಆಲೋಚನೆ ಮಾಡಿ ಹೇಳ್ತಾಳಂತೆ. ಆ ಆಲೋಚನೆ ಮಾಡಿ ಹೇಳ್ತಾಳಲ್ಲ, ಈ ಗುಣಗಳೆಲ್ಲ ಎಲ್ಲಿ ಬಂದಿದೆ? ವೇದಗಳಲ್ಲಿ, ಭಾರತದಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಭಾಗವತಾದಿ ಪುರಾಣಗಳಲ್ಲಿ ಬಂದ ಗುಣಗಳನ್ನು ನಾವೆಲ್ಲ ಉಪಾಸನೆ ಮಾಡ್ತಿದ್ದೀವಿ. ಅವಳು ಅದೇ ರೀತಿ ಉಪಾಸನೆ ಮಾಡ್ತಾಳ ಅಂದ್ರೆ ದಾಸರು ಹೇಳ್ತಾ ಇದ್ದಾರೆ, ಭಾರತ ಅಲ್ಲಿಂದ ಮಹಾಭಾರತ ಉಪಲಕ್ಷಣತೆಯ ಪೌರುಷೇಯವಾದ ಗ್ರಂಥ, ಎಲ್ಲ ಉಪಲಕ್ಷಣತೆಯ ಇಟ್ಕೊಳ್ರಿ. ಭಾರತದ ಎಲ್ಲ ಪೌರುಷೇಯ ಗ್ರಂಥಗಳಲ್ಲಿ ಭಾರತ ಬಹಳ ಶ್ರೇಷ್ಠವಾದದ್ದು. ಭಾರತ ಅಂದ್ರೆ ಅಲ್ಲಿಂದ ಉಪಲಕ್ಷಣತೆ ಎಲ್ಲ ಪೌರುಷೇಯ ಗ್ರಂಥಗಳು. ನಿಗಮ ಅಂದ್ರೆ ವೇದಗಳು, ಅಂದ್ರೆ ಪೌರುಷೇಯ ಗ್ರಂಥವಾದ ಭಾರತವೇ ಮೊದಲಾದ ಎಲ್ಲ ಗ್ರಂಥಗಳು, ಅಪೌರುಷೇಯವಾದ ವೇದಗಳು. ಭಾರತದಲ್ಲಿ ಹೇಳದೇ ಇದ್ದದ್ದು ಏನೂ ಇಲ್ಲ ಅಂತ ಆಚಾರ್ಯರು ಹೇಳಿದ್ದಾರೆ. ಅದರಲ್ಲಿ ಹೇಳಿದ ಗುಣಗಳು ಮತ್ತೆ ನಿಗಮತತಿಗಳು ಅಂದ್ರೆ ಯಾವುದು? ವೇದಗಳು, ಉಪನಿಷತ್ತುಗಳು. ಇದೆಲ್ಲವನ್ನು ಹೇಳಿ ಇದನ್ನ ಅತಿಕ್ರಮಿಸಿ ವೇದಗಳಲ್ಲಿ ಹೇಳದೇ ಇದ್ದದ್ದು, ಉಪನಿಷತ್ತುಗಳಲ್ಲಿ ಹೇಳದೇ ಇದ್ದದ್ದು, ಭಾರತಾದಿ ಗ್ರಂಥಗಳಲ್ಲಿ ಹೇಳದೇ ಇದ್ದದ್ದನ್ನು ಕೂಡ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಆಲೋಚನದಿ ಅಲ್ಲಿ ಅನ್ವಯ. ಬಟ್ಟು ತಾತ್ಪರ್ಯ ಏನೆಲ್ಲ ಹೇಳೋಕೆ ಹೊರಟಿದ್ದಾರೆ ದಾಸರು ಅಂದ್ರೆ, ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿಯರು ಆಲೋಚನೆ ಮಾಡಿದ್ರೂ ಕೂಡ ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮಾಡಿ ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತದಲ್ಲಿ ವೇದಶಾಸ್ತ್ರಗಳಲ್ಲಿ ಬಂದದ್ದನ್ನು ಹೇಳ್ತಾರ, ಅದನ್ನು ಹೇಳೋದ್ರ ಜೊತೆಗೆ ಅದನ್ನು ಅತಿಕ್ರಮಿಸಿ ಅದರಲ್ಲಿ ಹೇಳದೇ ಇದ್ದದ್ದನ್ನು ಹೇಳ್ತಾಳೆ ಮಹಾತಾಯಿ. ನೋಡ್ರಿ, ವೇದಗಳು ಎಷ್ಟು ಅನಂತ ಅನಂತ ವೇದಗಳು ಭಗವಂತನ ಅನಂತ ಗುಣಗಳು ಹೇಳ್ತಾ ಇದ್ದಾವೆ. ಆದರೆ ಅನಂತ ಗುಣಗಳನ್ನು ಮೀರಿ ವೇದಗಳ ಅನಂತಕ್ಕೂ
ಲಕ್ಷ್ಮೀದೇವಿ ಉಪಾಸನೆ ಮಾಡೋ ಭಗವಂತನ ಗುಣ ಅನಂತಕ್ಕೂ ಅನಂತದ ವ್ಯತ್ಯಾಸ ಇದೆ. ಇದು ಆಚಾರ್ಯರು ಹೇಳ್ತಾರೆ ನೋಡ್ರಿ, ವೇದಗಳು ಅನಂತ, ಲಕ್ಷ್ಮೀದೇವಿ ಉಪಾಸನೆ ಮಾಡುವ ಭಗವಂತನ ಗುಣಗಳು ಅನಂತ. ಈ ಅನಂತಕ್ಕೂ ವ್ಯತ್ಯಾಸ ಇದೆ. ಎಷ್ಟು ವ್ಯತ್ಯಾಸ? ಅನಂತದಷ್ಟು ವ್ಯತ್ಯಾಸ. ಇಂಥ ಅನಂತ ಗುಣಗಳು ಹೆಚ್ಚಿಗೆ ಲಕ್ಷ್ಮೀದೇವಿಯರು ಭಗವಂತನ ಗುಣ, ವಿಮಲ ರೂಪ, ಅದಾದ್ಮೇಲೆ ಕಡೆ ಒಂದು ಹೇಳಿದ್ರು ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಅನಂತ ಕ್ರಿಯೆ, ಅತಿ ವಿಮಲ ಕ್ರಿಯಾ, ಅತಿ ವಿಮಲ ವಿಶೇಷ, ಇದೆಲ್ಲವನ್ನ ಆಲೋಚನೆ ಮಾಡ್ತಾ ಇದ್ದಾಳೆ, ಆಲೋಚನೆ ಮಾಡ್ತಾನೇ ಇದ್ದಾಳೆ. ಇವತ್ತಿಗೂ ಕೂಡ ಆಲೋಚನೆ ಮಾಡಿದ್ರು ಒಂದೊಂದು ಕ್ಷಣಕ್ಕೂ ಮಾಡ್ತಾ ಇದ್ರು ಕೂಡ ಏನಾಗ್ತಾ ಇದೆ? ಬಗೆಯ ನೂತನವ ಕಾಣುತ್ತಾ, ಆ ಗುಣಗಳಲ್ಲಿ ಕ್ಷಣಕ್ಕೂ ಭಗವಂತನ ಹೊಸದಾದ ಗುಣಗಳನ್ನ ಕಾಣ್ತಾನೇ ಇದ್ದಾಳಂತೆ. ಇವತ್ತಿಗೂ ಕೂಡ ಆಲೋಚನೆ ಮಾಡಿದ್ರೂ ಕೂಡ ಯಾವುದನ್ನು ಆಲೋಚನೆ ಮಾಡಬೇಕಾಗಿಲ್ಲ ಮಹಾತಾಯಿ, ಅಂದರೆ ಭಗವಂತನ ಗುಣಗಳನ್ನು ಮಾಡಬೇಕು. ಅನಂತ ಪಟ್ಟು ಮಾಡಿ ಅನಂತ ಗುಣಗಳು ಹೇಳ್ತಾ ಇದ್ರು ಕೂಡ ಕ್ಷಣಕ್ಕೂ ಯಾವತ್ತಿನಿಂದ? ಹೋದ ವರ್ಷದಿಂದ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮಾಡ್ತಾನೇ ಇದ್ದಾಳೆ. ಸಕಲ ವಾಂಗ್ಮನಸ ದೇವತೆಯಾದ ನಿತ್ಯ ಮುಕ್ತಳಾದ ಸರ್ವಜ್ಞಳಾದ ಲಕ್ಷ್ಮೀದೇವಿ ಮಾಡ್ತಾ ಇರೋದು. ಇದು ಯಾರೋ ದಡ್ಡ ಕುತ್ಕೊಂಡು ಮಾಡ್ತಿದ್ದಾರೆ ಅಂತಲ್ಲ, ಲಕ್ಷ್ಮೀದೇವಿ ಮಾಡ್ತಾ ಇದ್ರು. ನೂತನವ ಕಾಣುತ್ತಾ, ಸಾಮಾನ್ಯ ಒಂದು ಮಾತು ಹೇಳ್ತಿರ್ತಾರೆ, ಮದುವೆ ಆಗಿ 4 ವರ್ಷ 5 ವರ್ಷ ಆಯ್ತು, ಅಯ್ಯೋ ನಮ್ಮ ಯಜಮಾನ್ರ ನಂಗೆ ಗೊತ್ತಿದೆ ಬಿಡುವೆ, ನಮ್ಮ ಯಜಮಾನ ಹತ್ರ ನಮಗೆ ಗೊತ್ತಿದೆ. ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡಂಗೆ ಹೇಳೋದು. ಅವ್ರು ನಾ ಕಂಡಿಲ್ವೇ, ಅಯ್ಯೋ ನೀವು ಸುಮ್ಮನೆ ಅವ್ರದ್ದೇನೋ, ಅವ್ರು ಆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರದೆಲ್ಲ ಗೊತ್ತು ನನಗೆ ಅಂತ ನಾವುಗಳು ಹೇಳ್ಬೋದು. ಆದರೆ ಹೇಳದೇ ಇರುವಂತಹ ವ್ಯಕ್ತಿತ್ವವುಳ್ಳವನು ಭಗವಂತ ಮಾತ್ರ. ಅನಾದಿ ಕಾಲದಿಂದ ಗಂಡ ಹೆಂಡತಿಯರು ಜೊತೆಲೇ ಇದ್ದಾರೆ. ಇವತ್ತಿಗೂ ಭಗವಂತನ ಪಾದ ಕಮಲಗಳನ್ನು ಆಶ್ರಯ ಮಾಡಿಕೊಂಡಂತಹ ಲಕ್ಷ್ಮೀದೇವಿಯರು ಭಗವಂತನ ವಿಶೇಷವಾದಂತಹ ಗುಣಗಳನ್ನು ಹೇಳಿದ್ರೂ ಕೂಡ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಗೆಯ ನೂತನವ ಕಾಣುತ್ತಾ. ನೋಡ್ರಿ, ಪಂಡಿತಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಅನುಪಕ್ರಾಂತ ಸಂವಿದ್ಗುಣಾನ ಮಾನ್ನಂ ಧ್ಯಾನಿ ಸ್ವಭರ್ತೃ ಪದ ಕಮಲ ನಿಷ್ಠಾಂಗುಲೀನ್ ಸನ್ನಖಸ್ಯ. ಭಗವಂತನ ಗುಣಕ್ಕೂ ಭಗವಂತನ ಉಗುರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಹೇಳಬೇಕಾದ್ರೆ ಹೇಳ್ತಾರೆ, ಭಗವಂತನ ಬಗ್ಗೆ ಅಲ್ಲ, ಭಗವಂತನ ಪಾದದ ಬಗ್ಗೆಯೂ ಅಲ್ಲ, ಭಗವಂತನ ಪಾದದ ಬೆರಳಿನ ಉಗುರಿನ ಮಹಿಮೆ ಪಶ್ಯಂತಿ ಸಂತತವಾಗಿ ಚಿಂತನೆ ಮಾಡ್ತಾ ಇದ್ರು ಕೂಡ ನವ ವಸು ವಿಶೇಷೋಪಲಂಭೇನ. ಇದೇ ಮಾತನ್ನ ಜಗನ್ನಾಥದಾಸರು ನಮಗೆ ಕನ್ನಡೀಕರಿಸಿ ಕೊಟ್ಟಿದ್ದಾರೆ. ನವ ಬಗೆಯ ನೂತನವ ಕಾಣುತ್ತಾ. ಆ ನೂತನ ಕಾಣದೆ ಇದ್ದಿದ್ರೆ ಯೋಚನೆ ಮಾಡ್ರಿ, ಬ್ಯಾಸರಿಕೆ ಹೊಟ್ಬಿಡುತ್ತೆ, ಹೌದಲ್ವಾ? ಹೇಳಿದ್ದೇ ಹೇಳ್ತಾ ಇದ್ರೆ ಏನ್ ಬರುತ್ತೆ ಅದರಲ್ಲಿ? ಉತ್ಸಾಹ ಬರಬೇಕು ಅಂದ್ರೆ ಹೊಸದಾಗಿ ಹೇಳ್ತಾ ಇರಬೇಕು. ನಿನ್ನೆ ಹೇಳಿದ ಅರ್ಥನೇ ಇವತ್ತು ಆಚಾರ್ಯ ಹೇಳ್ತಾ ಕೂತ್ಕೊಂಡ್ರೆ ಆಚಾರ್ಯ ಮನೆಗೆ ಹೋಗಿ ಸಾಕು ಅಂತೀರಾ. ಹೊಸದಾದ ಪದ್ಯ ಹೊಸದಾದ ಅರ್ಥ ಹೇಳಿದ್ರೆ ಮಾತ್ರ. ನಮಗೆ ಆ ಯೋಗ್ಯತೆ ಇಲ್ಲ. ಲಕ್ಷ್ಮೀದೇವಿ ಆ ಯೋಗ್ಯತೆ ಸಂಪಾದನೆ ಮಾಡೋದುಗಳು ಬಗೆಯ ನೂತನವ ಕಾಣುತ್ತಾ ಹೇಳುವ ಸಾಮರ್ಥ್ಯ ಲಕ್ಷ್ಮೀದೇವಿಯಲ್ಲಿದೆ. ಆ ಹೇಳುವ ಸಾಮರ್ಥ್ಯ, ಹೇಳಿಸಿಕೊಳ್ಳುವ ಸಾಮರ್ಥ್ಯ ಭಗವಂತನಲ್ಲಿ, ಅವನ ಗುಣಗಳಲ್ಲಿ ಅಷ್ಟಿದೆ. ಅದಕ್ಕೆ ನವ ವಸು ವಿಶೇಷೋಪಲಂಭೇನ ತತ್ತತ್ಕಾಲೇ. ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ಇಲ್ಲಿ ಕೌತೂಹಲಾಬ್ಧೌ ಅನ್ನೋ ಶಬ್ದವನ್ನು ಇಟ್ಟು. ಆ ಕುತೂಹಲ ಅಂತ ಲಕ್ಷ್ಮೀದೇವಿಗೆ ಮುಂದಿನ ಕ್ಷಣ ಇನ್ನೇನು ಗುಣ ಕಾಣಿಸುತ್ತೆ, ಇನ್ಯಾವ ಗುಣ ಇದೆ ಭಗವಂತನಲ್ಲಿ. ಆ ಕುತೂಹಲವನ್ನ, ಆ ಶಬ್ದವನ್ನ ಪಂಡಿತಾಚಾರ್ಯ ಇಟ್ಟರೆ ದಾಸರು ಹೇಳ್ತಾರೆ, ಆ ಕುತೂಹಲ ಅವಳಿಗೆ ಏನ್ ತರಿಸ್ಕೊಡ್ತಾ ಇದೆ ಅಂದ್ರೆ ಹರುಷದಿ ಅನ್ನುವ ಶಬ್ದವನ್ನ ಇಟ್ಟು. ನೂತನವ ಕಾಣುತ್ತನಿಗೆ ಹರುಷದಿ ಪೊಗಳಿ ಹಿಗ್ಗುವ. ಆ ಗುಣಗಳನ್ನ ಚಿಂತನೆ ಮಾಡ್ತಾ ಅದನ್ನು ಬಾಯಿ ತುಂಬಾ ಹೊಗಳ್ತಾ ಇದ್ದಾಳಂತೆ. ಬಾಯಿ ತುಂಬಾ ಹೊಗಳಿ ಹಿಗ್ಗುತ್ತಾ ಇದ್ದಾಳಂತೆ ಮಹಾಲಕ್ಷ್ಮೀ ದೇವಿ. ಏನಂತ ಹೊಗಳ್ತಾ ಇದ್ದಾಳೆ ಗೊತ್ತಾ ಲಕ್ಷ್ಮೀದೇವಿ? ಮೈ ರೋಮಾಂಚನವಾಗತ್ತೆ. ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಲಕ್ಷ್ಮೀದೇವಿಯರು ಭಗವಂತನ ಒಂದು ಮಾತು ಹೇಳ್ತಾಳಂತೆ, ಸ್ವಾಮಿ
ನೀನೆಲ್ಲಿ ಅನಂತ ಗುಣ ಪರಿಪೂರ್ಣನಾದಂತಹ ನೀನೆಲ್ಲಿ ನನ್ನಂತ ಯಕ್ಕಶ್ಚಿತ ಒಂದು ನನಗೆ ನೀನು ನಿನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಭಕ್ತಾಕ್ರೇಸಣನ್ನುವ ಪಟ್ಟವನ್ನು ಕೊಟ್ಟಿದ್ದೀಯಾದ್ರೆ ಅನಂತ ಕಾರುಣ್ಯ ನಿಂದು ಅಂತ ಲಕ್ಷ್ಮೀದೇವಿಯರು ಭಗವಂತನಿಗೆ ಈ ಮಾತು ಹೇಳಬೇಕಾದಾಗ ನೀನೆಲ್ಲಿ ನಾನೆಲ್ಲಿ, ನೀನು ನನ್ನನ್ನು ಕೈ ಹಿಡಿದಿದೀಯಾ ಅಂತಂದ್ರೆ ನಾನು ಎಂಥ ಪುಣ್ಯವಂತನಿರಬೇಕು, ಎಂಥ ಭಾಗ್ಯವಂತನಿರಬೇಕು, ಅದು ಊಹೆಗೂ ನಿಲಕದ್ದು ನಿನ್ನ ಕಾರುಣ್ಯಕ್ಕೆ. ಯಾಕೆ ನನ್ನ ಕೈ ಹಿಡಿದಿದೆಯಲ್ಲ. ಲಕ್ಷ್ಮೀದೇವಿ ಈ ಮಾತನ್ನ ಭಗವಂತನಿಗೆ ಹೇಳಬೇಕಾದಾಗ ಪೊಗಳಿ, ಏನು ಪೊಗಳುತ್ತಾಳೆ, ಇದನ್ನೇ ಪೊಗಳೋದು. ನಿನ್ನ ಕಾರುಣ್ಯ, ಭಗವಂತನ ಕಾರುಣ್ಯವನ್ನ ಸದಾ ಹೇಳ್ತಾ ಇರ್ತಾಳಂತೆ ಮಹಾತಾಯಿ. ಸಾಮಾನ್ಯ ನಾವು ಹೇಳ್ತಿರ್ತೀವಿ, ಅಯ್ಯೋ ನೀವೆಲ್ಲಿ ಸ್ವಾಮಿ, ನಾವೆಲ್ಲಿ, ನೀವು ನನ್ನನ್ನು ನೋಡಿದ್ದೇ ದುರ್ಲಭ, ಅಂಥದ್ದು ಕೈ ಹಿಡಿದಿದ್ದೀರಾ ಅಂದ್ರೆ ಅನಂತ ಕೋಟಿ ಜನ್ಮಗಳ ಪುಣ್ಯ ಅಂತ ನಾವು ಹೇಳ್ತಿರ್ತೀವಿ. ಇದರಲ್ಲಿ ಎಷ್ಟು ಯಥಾರ್ಥವೋ ಅಹಿತಾರ್ಥವೋ ಗೊತ್ತಿಲ್ಲ ನಮಗೆ. ಆದರೆ ಲಕ್ಷ್ಮೀದೇವಿ ಹೇಳ್ತಾಳಂತೆ, ಲಕ್ಷ್ಮೀದೇವಿನೇ ದೇವರು ಬಿಟ್ಟರೆ ಎಷ್ಟು ಲಕ್ಷ್ಮೀದೇವಿನೇ. ಇದರಲ್ಲಿ ಏನು ತಿಳ್ಕೊಳ್ಬೇಕು ಅಂತ ನಾವು, ಲಕ್ಷ್ಮಿಯ ಅನಂತಕ್ಕೂ ಭಗವಂತನ ಅನಂತ ಗುಣಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ರಿ. ಲಕ್ಷ್ಮೀದೇವಿ ಹೇಳ್ತಿದ್ದಾಳೆ, ಅನಂತ ಗುಣ ಪರಿಪೂರ್ಣನಾದ ನೀನೆಲ್ಲಿ ನಾನೆಲ್ಲಿ, ಅವಳು ಅನಂತ ಗುಣ ಪರಿಪೂರ್ಣನೇ. ನೀನನ್ನು ಕೈ ಹಿಡಿದಿದೆಯಾ ಅಂದ್ರೆ ನನ್ನಂತ ಭಾಗ್ಯವಂತಳು ಮತ್ತೊಬ್ಬಳಿಲ್ಲ. ಭಗವಂತನಿಂದ ಆನಂದ ಲಕ್ಷ್ಮೀದೇವಿಗೆ ಹೊರತು ಲಕ್ಷ್ಮೀದೇವಿಯಿಂದ ಆನಂದ ಭಗವಂತನಿಗೆ ಆಗಬೇಕಾದದ್ದು ಏನೂ ಇಲ್ಲ. ಇದರಿಂದ ಗೊತ್ತಾಗತ್ತೆ. ಒಂದೊಂದು ಪದಗಳಿಂದಲೂ ಕೂಡ ದಾಸರು ಇಂಥ ತತ್ವಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬಗೆ ಬಗೆಯ ನೂತನವ ಕಾಣುತ್ತಾ ಅನ್ನುವುದರಿಂದ ಇನ್ನೊಂದು ಗೊತ್ತಾಗತ್ತೆ, ಭಗವಂತನವನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಯಾರಿಗೆ? ವೇದಗಳಿಗೆ ಭಾರತಗಳಿಗೆ ಅಲ್ಲ, ಅದನ್ನು ಅತಿಕ್ರಮಣ ಮಾಡಿ ಅದಕ್ಕಿಂತಲೂ ಅನಂತ ಗುಣಗಳನ್ನು ಉಪಾಸನೆ ಮಾಡುವ ಲಕ್ಷ್ಮೀದೇವಿ ಕೈಯಿಂದಲೂ ಭಗವಂತನ ಗುಣವನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಕೈಯಲ್ಲಿ ಸರ್ವಾತ್ಮನ ಸಾಧ್ಯ ಇಲ್ಲವೇ ಇಲ್ಲ. ಹರುಷದಿಂ ಪೊಗಳಿ ಹಿಗ್ಗುವ, ಏನೋಪ್ಪ ಈ ಕೆಲಸ ಮಾಡಬೇಕು ಅಂತ ದೇವರು ಕೊಟ್ಟಿದ್ದಾನೆ, ಅಟ್ಲ ಮಾಡ್ಕೊಂಡು ಕುತ್ಕೊಂಡು ಬಿಡೋಣ ಅಂತಿಲ್ಲ. ಅದನ್ನು ಹೇಳ್ತಾ ಹೇಳ್ತಾ ಹಿಗ್ಗುತ್ತಾಳಂತೆ. ಮನುಷ್ಯ ಯಾವಾಗ ಹಿಗ್ಗುತ್ತಾನೆ ಹೇಳ್ರಿ? ತನಗಿಷ್ಟವಾದ ಕೆಲಸ, ತನಗಿಷ್ಟವಾದ ಮಾತು, ತನಗೆ ಒಟ್ಟಾರೆ ಇಷ್ಟವಾದದ್ದು ಅಂತ ಬಂದಾಗ ಮಾತ್ರ ಹಿಗ್ಗೋದು. ನಾವು ಇಲ್ಲ ಕುಗ್ಗು ಬಿಡ್ತೀವಿ ನಾವು. ಸೊ ಲಕ್ಷ್ಮೀದೇವಿಗೆ ಹಿಗ್ಗೋದು ಕುಗ್ಗೋದು ಅಂದ್ರೆ ಅಭಿಪ್ರಾಯ, ಕುಗ್ಗೋದಿಲ್ಲವೇ ಇಲ್ಲ. ಹಿಗ್ಗೋದು ಈ ಬ್ರಹ್ಮಾದಿ ದೇವತೆಗಳಿಂದ ಅವಳೇ ಸ್ತೋತ್ರ ಮಾಡಿದ್ರೆ ಹಿಗ್ಗೋದಲ್ಲ. ಅವಳು ಹಿಗ್ಗೋದು ಒಂದೇ ಒಂದಕ್ಕಂತೆ. ಯಾವುದಕ್ಕೆ ಅಂದ್ರೆ ಭಗವಂತನ ಗುಣಚಿಂತನೆಯಿಂದ ಹಿಗ್ಗುತ್ತಾಳೆ. ಅದಕ್ಕೆ ಭಗವಂತನ ಗುಣಗಳನ್ನ ಹರುಷದಿಂ ಪೊಗಳಿ ಹಿಗ್ಗುವ. ಇದು ಶಬ್ದದಿಂದ ನಮಗೊಂದು ತೋರಿಸ್ಕೊಟ್ಲು ಮಹಾಲಕ್ಷ್ಮೀ ದೇವಿ. ದೇವರ ಗುಣಚಿಂತನೆ ಮಾಡಬೇಕು ಅಂತ ಮೊದಲನೇ ಪದ್ಯದಲ್ಲಿ ಹೇಳಿದ್ರಲ್ಲ, ಯಾವ ರೀತಿ ಚಿಂತನೆ ಮಾಡಬೇಕು? ಹರುಷದಿ ಮಾಡಬೇಕು. ನಾವೆಲ್ಲ ದೇವರ ಗುಣಚಿಂತನೆ, ದೇವರ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಉತ್ಸಾಹದಿಂದ ಹರುಷದಿಂದ ಮಾಡಬೇಕು. ಏನೋ ಇದೊಂದು ಕೆಲಸ, ದೇವರ ಪೂಜೆ ಮಾಡೋದು ಅಂತ 6:30 ಆಯ್ತು, ಉಪನ್ಯಾಸಕ್ಕೆ ಹೋಗ್ಬೇಕು, ಅದನ್ನ ಅಭ್ಯಾಸ ಇಟ್ಕೊಂಡ್ಬಿಡಿದೀವ್ರಿ, ಮನೇಲಿದ್ರೆ ಆಗೋದಿಲ್ಲ, ಹಂಗೆಲ್ಲ ಬರಬಾರದು. ಹರುಷದಿ ಕೇಳೋರು ಅಷ್ಟೇ, ಹೇಳೋರು ಅಷ್ಟೇ. ಹರುಷದಿಂ ಪೊಗಳಿ ಹಿಗ್ಗುವ. ಪೊಗಳಿ, ಅದನ್ನು ಬಾಯಿ ತುಂಬ ನಾವು ಭಗವಂತನ ಮಹಿಮೆಗಳನ್ನ ಗುಣಗಳನ್ನು ಹೇಳಬೇಕು ಅಂದ್ರೆ ಹರುಷದಿಂದ ಉತ್ಸಾಹದಿಂದ ಹೇಳಬೇಕು. ಪ್ರೀತಿಯಿಂದ ಸಂತೋಷದಿಂದ ಭಗವಂತನ ಗುಣಗಳನ್ನ ಹೇಳಿ ಹಿಗ್ರಿ, ಹೆಮ್ಮೆ ಪಡ್ರಿ ಅಂತ ಅಭಿಪ್ರಾಯ. ಹಿಗ್ಗೋದು ಅಂದ್ರೆ ಸಂತೋಷ ಪಡೋದು ಒಂದು ಕಡೆ, ಹೆಮ್ಮೆ ಪಡಬೇಕು. ಭಗವಂತನ ದಾಸರು ನಾವೆಲ್ಲ, ಭಗವಂತನ ಹರಿದಾಸರು, ವಿಷ್ಣು ದಾಸರು ಅನ್ನುವಂತಹ ಮಹಿಮೆ, ಭಗವಂತನ ಮಹಿಮೆಯನ್ನು ಹೇಳಿಕೊಂಡು ನಮ್ಮ ಯೋಗ್ಯತೆಯನ್ನು ಹೇಳಿಕೊಡೋದ್ರಿಂದ ಅದರಿಂದ ನಾವು ಭಗವಂತನ ಗುಣದಿಂದ ಗುಣಗಾನವನ್ನು ಮಾಡ್ತಾ ಹಿಗ್ಗಬೇಕು, ಹೆಮ್ಮೆ ಪಡಬೇಕು. ಅದಕ್ಕೆ ಕನಕದಾಸರು ದಾಸನಾಗು ವಿಶೇಷನಾಗು. ನೀನು ಭಗವಂತನ ದಾಸ ಆದರೆ ಮಾತ್ರ ವಿಶೇಷ. ಭಗವಂತನ ದಾಸ ಅಂತ ಯಾವಾಗ ಹೇಳ್ತೀವಿ? ಭಗವಂತ ಈಶಾ ಅಂತ ಹೇಳಿದಾಗ, ಅವನ ಗುಣಚಿಂತನೆ ಮಾಡಿದಾಗ ಅದೇ ನಾವು ಹಿಗ್ಗುವ. ಹೆಮ್ಮೆಯಿಂದ ಕಾಲನ ಮೇಲೆ ಕೆತ್ತಿ ಹೇಳ್ಕೊಳ್ಬೇಕು ನಾವು. ವಿಷ್ಣು ಭಕ್ತರು ಹಿಗ್ಗುವ, ಆ ವಿಚಾರದಲ್ಲಿ ಹಿಗ್ಗಬೇಕು ನಾವು, ಯಾವುದ್ಯಾವುದೋ ವಿಚಾರದಲ್ಲ. ಹೀಗೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ನಾಭಿಯಲ್ಲಿ ಇಟ್ಟುಕೊಂಡಂತಹ ಭಗವಂತನ ಅನಂತ ರೂಪ, ಅನಂತ ಗುಣ, ಅನಂತ ಕ್ರಿಯೆ, ಅನಂತ ವಿಶೇಷಗಳನ್ನ ಭಾರತ ವೇದ ಉಪನಿಷತ್ತುಗಳಲ್ಲಿ ಹೇಳಿದ ಗುಣಗಳನ್ನು ಬಿಟ್ಟು ಅದನ್ನು ಅತಿಕ್ರಮಣ ಮಾಡಿ ಅದಕ್ಕಿಂತಲೂ ಅನಂತ ಪಟ್ಟು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ರು ಕೂಡ, ಅದು ಆಲೋಚನೆ ಮಾಡ್ತಾ ಇದ್ರು ಕೂಡ, ಬಗೆ ಬಗೆಯ ನೂತನವ ಕಾಣುತ್ತಾ ಕ್ಷಣ ಕ್ಷಣಕ್ಕೂ ಹೊಸದಾದ
ಭಗವಂತನ ಗುಣಗಳನ್ನು ಕಾಣ್ತಾನೇ ಬಂದಿದ್ದಾಳೆ. ಹೀಗೆ ಕಾಣ್ತಾ ಬಂದರೂ ಕೂಡ ಕಾಣೋದ್ರಿಂದ ಅವಳಿಗೆ ಹರುಷ, ಸಂತೋಷವಿದೆ. ಅದರ ಸಂತೋಷದಿಂದ ಭಗವಂತನ ಗುಣಗಳನ್ನು ಹಾಡಿ ಹೊಗಳುತ್ತಾಳೆ, ಚಿಂತನೆ ಮಾಡ್ತಾಳೆ, ಅದರಿಂದ ಹಿಗ್ಗುತ್ತಾಳೆ, ಹೆಮ್ಮೆ ಪಡ್ತಾಳೆ. ಭಗವಂತನ ಕಾರುಣ್ಯದ ರೂಪಗಳನ್ನು ಚಿಂತನೆ ಮಾಡ್ತಾ ಮಾಡುವಂತಹವಳು ಸಾಮಾನ್ಯಳು ಅಂತ ತಿಳ್ಕೊಳ್ಬೇಡ್ರಿ. ಮತ್ತೆ ಅವಳೆಂಥವಳು? ತ್ರಿಗುಣಮಾನಿಯಾಗಿದ್ದಾಳೆ. ಇಡೀ ಬ್ರಹ್ಮಾಂಡವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋಳು ಅವಳೇ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಸ್ಯಾ ಅಪಾಂಗಲವ ಮಾತ್ರದ ಊರ್ಜಿತ ಸಾ ಶ್ರೀ ಯದ್ ಕಟಾಕ್ಷ ಬಲವತು ಅಜಿತಂ ನಮಾಮಿ. ಭಗವಂತನ ಕಣ್ಣಿನ ಕುಡಿನೋಟದ ದಿಸೆಯಿಂದ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷಾದಿಗಳನ್ನ ಅದ್ಭುತವಾದ ರೀತಿಯಲ್ಲಿ ಮಾಡುವಂತಹವಳು, ಸಾಮರ್ಥ್ಯವುಳ್ಳವಳು ಮಹಾಲಕ್ಷ್ಮೀ ದೇವಿ. ಸಾತ್ವಿಕ ರಾಜಸ ತಾಮಸಾದಿ ಗುಣಗಳಿಗೆ ಅಭಿಮಾನಿಯಾದವಳು ಮಹಾತಾಯಿ. ಎಂಥ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು. ಬರೇ ಲಕ್ಷ್ಮಿ ಎನ್ನುವ ಶಬ್ದವನ್ನು ಇರಲಿಲ್ಲ, ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಯಾಕಂದ್ರೆ ಲಕ್ಷ್ಮಿ ಅಂತ ಹೇಳಿದ್ರೆ ಈ ಅಲಕ್ಷ್ಮಿಗೂ ಲಕ್ಷ್ಮಿ ಅಂತ ಕರೀತಾರೆ, ಲಕ್ಷ್ಮಿ ನಾರಾಯಣನ ಮಡದಿಯಾದ ಲಕ್ಷ್ಮಿಗೂ ಲಕ್ಷ್ಮಿ ಅಂತ ಕರೀತಾರೆ. ಮಹಾಲಕ್ಷ್ಮಿ ಅಂತ ಹೇಳೋದ್ರಿಂದ ಅನಿಷ್ಟ ಲಕ್ಷ್ಮಿ ಅಲಕ್ಷ್ಮಿಯಲ್ಲಿ ಈ ತತ್ವವನ್ನ ಚಿಂತನೆ ಮಾಡಬೇಡ್ರಿ. ಈ ಗುಣವನ್ನ ತ್ರಿಗುಣಮಾನಿ ಅನ್ನುವಂತಹ ಯೋಗ್ಯತಾ ಇದು ಅಲಕ್ಷ್ಮಿಯಲ್ಲಿ ಇಲ್ಲ. ಇದಿರೋದು ನಾರಾಯಣನ ಮಡದಿಯಾದಂತಹ ಮಹಾಲಕ್ಷ್ಮಿಯಲ್ಲಿ, ಮಂಗಳ ದೇವತೆಯಾದಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಮಾತ್ರ ಇರುವಂತಹ ಗುಣ ಇದು. ತ್ರಿಗುಣಮಾನಿ ಅನ್ನುವ ಗುಣ ಇದು ಮಹಾಲಕ್ಷ್ಮಿಯಲ್ಲಿ. ಅಂಥ ಮಹಾಲಕ್ಷ್ಮೀ ದೇವಿಯರು ಸಂತೈಸಲಿ ಅನುದಿನವು. ಅನುದಿನವು ಅಂದ್ರೆ ನಾವು ಮೋಕ್ಷಕ್ಕೆ ಹೋಗೋ ತನಕ, ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಅನುದಿನವು. ಅಂಥದ್ದು ಮಹಾಲಕ್ಷ್ಮೀ ದೇವಿಯ ಯೋಗ್ಯತಾ, ಆ ಮಹಾತಾಯಿಯ ಒಂದು ಸಾಮರ್ಥ್ಯ ಅಂತ ತಿಳಿಸ್ತಾರೆ. ಇದನ್ನೇ ಇನ್ನೊಂದು ಕಡೆ ಹೇಳ್ತಾರೆ, ಕ್ಷಣಸ್ಯ ಅನಂತ ಭಾಗಾನ ಏಕೈಕಸ್ಯ ಅಂಶಕೇಪಿ ಚ ವಿಷ್ಣೋ ಗುಣಾನ ಅನಂತಾಶ್ಚ ದ್ರಷ್ಟುಂ ಶಕ್ತಾಭಿಃ ಸ್ಫುಟಂ ಕ್ಷಣೇ ಕ್ಷಣೇ ನವ ನವ ಸುವಿಶೇಷೋಪಲಂಭತಃ ತತ್ತತ್ ಕಾಲೇ ಗಾಹಮಾನ ಕೌತೂಹಲ ಮಹಾರ್ಣವೇ ಅಂತ. ಅವಳ ಕೌತೂಹಲ ಸಂಸಾರ ಸಮುದ್ರದಷ್ಟು ಅಂತ. ಅವಳ ಕುತೂಹಲ ಎಷ್ಟಿತ್ತು ಅಂದ್ರೆ ಸಮುದ್ರದಷ್ಟು ಕುತೂಹಲ. ಯಾಕೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಭಗವಂತನ ಗುಣ ಅದು ಹೊಸದಾಗಿ ಕಾಣ್ತಾ ಇತ್ತಂತೆ. ಏನ್ ಮಾಡ್ತಾ ಇದ್ದವಳು? ಪರಮಾನಂದ ಸಂದೋಹ ಸಾಂದ್ರಾಧ್ಯಾಯತಿ. ಅತ್ಯಂತ ಪರಮಾನಂದ ಭರಿತಳಾಗಿ ಆ ಗುಣವನ್ನು ಚಿಂತನೆ ಮಾಡ್ತಿದ್ದು. ಅದೇ ಶಬ್ದವನ್ನ ಹರುಷದಿ ಸತತ್ವರ್ತಮಾನದಲ್ಲಿ ಹೇಳಿದ ಮಾತಿದು. ಅದನ್ನ ಇಲ್ಲಿ ಪರಮಾನಂದ ಅನ್ನೋದರಲ್ಲಿಟ್ಟರು, ಇಲ್ಲಿ ಹರುಷದಿ ಅನ್ನೋದನ್ನ. ಅಷ್ಟೇನಾ? ಅಷ್ಟೇ ಅಲ್ಲ, ಪುನಃ ಅನ್ನುವ ಶಬ್ದವನ್ನ ಪುನಃ ಪುನಃ ಆಶ್ಚರ್ಯಯುಕ್ತ. ಲಕ್ಷ್ಮೀದೇವಿಯರು ಅತ್ಯಂತ ಆಶ್ಚರ್ಯ. ಓ, ಈ ಗುಣನೂ ಇದೆಯಾ? ಓ, ಇದು ಒಂದು ಗುಣನಾ? ಈ ಗುಣ ಗೊತ್ತೇ ಇರಲಿಲ್ವಲ್ಲ? ಓ, ಇನ್ನೊಂದು ಗುಣನಾ? ಹೀಗೆ ಕ್ಷಣ ಕ್ಷಣಕ್ಕೂ ಭಗವಂತನ ಅನಂತ ಗುಣಗಳು ಕಾಣ್ತಾ ಇದ್ದಾಳೆ. ಅದರಿಂದ ಆಶ್ಚರ್ಯ ಚಕಿತಳಾಗಿದ್ದಾಳೆ. ಅದರ ಜೊತೆ ಕುತೂಹಲ ಸೇರ್ಕೊಂಡಿದೆ, ಅದರಲ್ಲಿ ಆನಂದ ಇದೆ, ಅದನ್ನು ಹೊಗಳ್ತಾ ಇದ್ದಾಳೆ. ಎಷ್ಟು ಒಂದ ಎರಡ? ಒಂದು ದಿನ, ಎರಡು ದಿನನ? ಅದನ್ನೇ ಹೇಳ್ತಾರೆ ಇಲ್ಲಿ, ಪುನಃ ಪುನಃ ಆಶ್ಚರ್ಯಯುಕ್ತ ಸ ಪುನಃ ಅದ್ಭುತ ದರ್ಶನ. ಪುನಃ ಅದ್ಭುತ ದರ್ಶನ. ವಿಷ್ಣೋರ್ ಗುಣಾಂಶ ಲೇಷಂ ನ ಜಾನಾತಿ ತಥಾಪಿತು. ಇಷ್ಟೆಲ್ಲ ಆದಮೇಲೆ ಲಕ್ಷ್ಮೀದೇವಿನ ಹೋಗಿ ಕೇಳ್ರಿ, ದೇವರ ಬಗ್ಗೆ ಎಷ್ಟು ತಿಳ್ಕೊಂಡಿದೀಯಮ್ಮ ಅಂತ ಕೇಳಿದ್ರೆ, ಗುಣಾಂಶ ಲೇಷಂ, ಒಂದೇ ಒಂದು ಅಂಶದಷ್ಟು ಪೂರ್ಣವಾಗಿ ನನ್ನ ಯೋಗ್ಯತೆ ತಕ್ಕಂತೆ ತಿಳ್ಕೊಂಡಿದ್ದೀನಿ. ಆ ಅಂಶವು ಇನ್ನೂ ಮುಗಿದಿಲ್ಲ. ಆ ಅಂಶ ಎಷ್ಟಿದೆ? ಅನಂತ ಇದೆ. ಊಹಾತೀತ, ವರ್ಣನಾತೀತ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲವೇ. ಇದು ಮಹಾಲಕ್ಷ್ಮೀ ದೇವಿಯ ಸಾಮರ್ಥ್ಯವೂ ಹೇಳದಂತಾಗ್ತಾ ಇದೆ, ಭಗವಂತನ ಸಾಮರ್ಥ್ಯವೂ ನಮಗೆ ಹೇಳದಂತಾಗ್ತಾ ಇದೆ. ಹಾಗಾಗಿ ಮಹಾಲಕ್ಷ್ಮೀ ದೇವಿಯ ಭಗವಂತನ ಅನಂತ ಗುಣ ಉಪಾಸನೆ ಅವಳು ಮಾಡಿದಷ್ಟು ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾಲಕ್ಷ್ಮೀ ದೇವಿಯರು ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ಕಾಪಾಡಲಿ. ಇದರ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಜಗದುದರನ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವ ಅಂತ ಅನ್ನುವ ಶಬ್ದವನ್ನ ದಾಸರಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಲಕ್ಷ್ಮೀದೇವಿ ಸೃಷ್ಟಿಕಾಲದಲ್ಲಿ, ಸ್ಥಿತಿಕಾಲದಲ್ಲಿ ಭಗವಂತನ ಗುಣಗಳನ್ನು
ಚಿಂತನೆ ಮಾಡ್ತಾ ಇರ್ತಾಳೆ. ಪ್ರಳಯ ಕಾಲ ಬಂತು. ಪ್ರಳಯ ಕಾಲದಲ್ಲಿ ಭಗವಂತ ಯೋಗ ನಿದ್ರೆಯನ್ನು ಮಾಡ್ತಾನೆ. ಇರೋದೇ ಇಬ್ರು, ಉಳುಕಿದವರೆಲ್ಲ ಹೊಟ್ಟೆ ಒಳಗೆ ಸೇರ್ಕೊಂಡು ಆಗೋಯ್ತು, ಅವ್ರದೆಲ್ಲ ದೇಹನಾಶ ಆಗಿ ಹೋಗ್ಬಿಟ್ಟಿದೆ. ದೇಹನಾಶ ಆಗದೇ ಇದ್ದವ್ರು ಇಬ್ಬರದ್ದೇ, ಲಕ್ಷ್ಮೀ ಮತ್ತೆ ನಾರಾಯಣ. ಆ ನಾರಾಯಣ ಯೋಗ ನಿದ್ರೆಯನ್ನು ಮಾಡ್ತಾ ಇದ್ದಾನೆ. ಲಕ್ಷ್ಮೀದೇವಿ ಕೆಲಸ ಏನು? ಲಕ್ಷ್ಮೀದೇವಿ ಆಲದಲ್ಲಿ ಆಗಿದ್ದಾಳೆ, ನೀರಾಗಿದ್ದಾಳೆ, ಅಂಧಕಾರ ರೂಪದಲ್ಲಿದ್ದಾಳೆ. ನೋಡ್ರಿ, ಜಗದುದರನ ಅಂತ ಹೇಳೋ ಶಬ್ದದಿಂದ ಏನು ತೋರಿಸಿಕೊಟ್ರು ದಾಸರು ಅಂದರೆ, ಎಂಥ ಅದ್ಭುತವಾದ ದಿವ್ಯವಾದ ಸಂದೇಶ ಕೊಟ್ಟರು ಅಂದರೆ, ನಾವೆಲ್ಲ ದೇವರು ಪೂಜೆ ಮಾಡ್ತೀವಿ, ಸಾಲಿಗ್ರಾಮ ಎದುರಿಗಿದ್ದಾಗ ಉಪನ್ಯಾಸ ಕೇಳ್ತೀವಿ 6:30 7:30. ಆ ಕೆಲಸ ಮುಗೀತು ಅಂದರೆ ಮುಗಿದು ಹೋಯ್ತು. ಹಾಗೆ ಲಕ್ಷ್ಮೀದೇವಿದು ಸೃಷ್ಟಿ ಕಾಲದಲ್ಲಿ ಸ್ತೋತ್ರ ಮಾಡಬೇಕು, ಸ್ಥಿತಿ ಕಾಲದಲ್ಲಿ ಸ್ತೋತ್ರ ಮಾಡಬೇಕು. ಪ್ರಳಯ ಕಾಲದಲ್ಲಿ ದೇವರು ಮಲ್ಕೊಂಡ, ನಾನು ಮಲಗಲ್ಲ. ಜಗದುದರನ ಭಗವಂತನ ಹೊಟ್ಟೆಯಲ್ಲಿ ಎಲ್ಲ ಬ್ರಹ್ಮಾಂಡ ಇರುವಂತಹ ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡವು ಹೊಟ್ಟೆಯಲ್ಲಿರುವಂತಹ ಭಗವಂತನ ಅಂದ್ರೆ ಪ್ರಳಯ ಕಾಲದಲ್ಲೂ ಕೂಡ ಭಗವಂತ ಮಲ್ಕೊಂಡಾಗಲೂ ಕೂಡ 600 ವರ್ಷವೂ ಕೂಡ ನಾನು ಸುಮ್ಮನೆ ಕೂತಿಲ್ಲ. ಮತ್ತೇನ್ ಮಾಡ್ತಾ ಇದ್ದೀನಿ? ಅತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳಿಗೆ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ಬಕಾಣ ತನಗೆ ಅರುಷದಿ ಪಗೊಡೆ ದಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನ್ನು ದಿನವು. ಪ್ರಳಯ ಕಾಲದಲ್ಲಿ ಇನ್ಯಾರು ಏನೂ ಮಾಡಲ್ಲ, ಎಲ್ಲ ಸುಮ್ಮನೆ ಕೂತಿರ್ತಾರೆ, ಅವ್ರ ದೇಹನಾಶ ಆಗೋಗಿರುತ್ತೆ, ಎಲ್ಲ ಆಗೋಗಿರುತ್ತೆ. ಆದರೆ ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀದೇವರು ಭಗವಂತನ ಗುಣಚಿಂತನೆ ಮಾಡ್ತಾ ಇರ್ತಾಳೆ. ಹಾಗೆ ಕಾಲದಲ್ಲೂ ಕೂಡ ಬಗೆ ಬಗೆಯ ನೂತನವ ಕಾಣುತ್ತಾ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೋಸ್ಕರ ಬರೀ ರೂಪಗಳಿಂದ ಇರೋದು ಮಾತ್ರ ಅಲ್ಲ, ಈ ಗುಣಚಿಂತನೆಯು ಆಗಿನ ಕಾಲದಲ್ಲಿ ಮಾಡ್ತಾಳೆ ಅನ್ನೋದನ್ನ ಹೇಳೋದನ್ನ ದಾಸರು ಅಲ್ಲಿ ಭಗವಂತನ ಯಾವುದಾದರೂ ಒಂದು ಶಬ್ದವನ್ನು ಹೇಳಬಹುದಾಗಿತ್ತು. ನಾರಸಿಂಹನ ಅತಿ ವಿಮಲ ಗುಣ ರೂಪಗಳನ್ನು ಅಂತ ಹೇಳಬಹುದಿತ್ತಲ್ಲ, ಅಲ್ಲಿ ಇನ್ಯಾವುದೋ ರೂಪವನ್ನು ಹೇಳಬೇಕು. ರೂಪ ಹೇಳಿಲ್ಲ ಅಲ್ಲಿ ದಾಸರು, ಗುಣ ಇಟ್ರಲ್ಲಿ. ಯಾವ ಗುಣ ಇಟ್ರು? ಅನಂತ ಪೂರ್ಣ ಸರ್ವದೋಷ ದೂರ, ಈ ಗುಣ ಇರಲಿಲ್ಲ. ಜಗದುದರನ ಅನ್ನುವ ಗುಣನೇ ಇಟ್ರು. ಅದ್ಯಾಕೆ ಅಂತ ಕೇಳಿದ್ರೆ, ಮುಂದೆ ಮಾಡುವ ಎಲ್ಲ ಕಾರ್ಯಗಳು ಜಗತ್ತನ್ನ ಉದರದಲ್ಲಿ ಇಟ್ಟುಕೊಂಡ ಕಾರ್ಯದಲ್ಲೂ ಆ ಸಮಯದಲ್ಲೂ ಲಕ್ಷ್ಮೀದೇವಿ ಇವೆಲ್ಲ ಮಾಡ್ತಾಳೆ ಅಂತಂದ್ರೆ, ಲಕ್ಷ್ಮೀದೇವಿಗೆ ದೇವರ ಬಗ್ಗೆ ಇರುವ ಭಕ್ತಿ, ಉತ್ಸಾಹ, ಕುತೂಹಲ, ಸಂತೋಷ ಎಷ್ಟಿರಬೇಕು. ಆ ಕಾಲದಲ್ಲೂ ಹೇಳಿದ್ರು ಮುಗಿದೇ ಇರುವಂತಹದ್ದು ಭಗವಂತನ ಕೂಡ ಇನ್ನೆಷ್ಟಿರಬೇಕು ಯೋಚನೆ ಮಾಡಿ. ಹೀಗಾಗಿ ಲಕ್ಷ್ಮೀನಾರಾಯಣರ ಮಹಿಮೆ ಅಪಾರವಾದಂತಹದ್ದು. ಅದಾದ ಮೇಲೆ ಮುಂದೆ ಚತುರ್ಮುಖ ಬ್ರಹ್ಮದೇವರು ಜೀವೋತ್ತಮರಾದಂತಹ ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರವನ್ನು ಮಾಡ್ತಾರೆ. ಆ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸ ಸತ್ವ ಪ್ರಚುರವಾಣಿ ಮುಖ ಸರೋಜಯಿನ ಗರುಡಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಜೀವೋತ್ತಮರಾದಂತಹ ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರ, ಅವರ ಚಿಂತನೆ, ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಪ್ರಾಣಪತಿರೇ ಯದೋಚ ಮಹಾಂತೇನ ಪ್ರಿಯತಾಂ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾನ್ ಅಷ್ಟಮೇ ಪರಮಸ್ಯ ಹೃತ್ ಕಾಯೇನ ವಾಚಾ ಮನಸೇಂದ್ರಿಯೇಣ ಅಧ್ಯಾತ್ಮನಾಯ ಸ್ವಭಾವ